ಇಡೀ ಪ್ರಪಂಚದಲ್ಲೇ ಕೋವಿಡ್ ಎಂಬ ಮಾರಿಗೆ ಬಲಿಯಾದಂಥ ವಿಚಾರಗಳು ನಮಗೆ ಗೊತ್ತುಂಟು. ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಈ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಉಂಟು. ಆದರೆ ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ನಮ್ಮ ನಾಯಕರು ಆದೇಶ ಪ್ರಕಾರ ಯಾರು ಕೂಡ ಸರ್ಕಾರ ಮಾಡತಕ್ಕಂಥ ಯಾವುದೇ ಒಂದು ಜನಪರ ಕಾರ್ಯಕ್ರಮ ಇದ್ರೆ ಕೋವಿಡ್ ಬಗ್ಗೆ ಯಾವುದೇ ಒಂದು ಚಕ್ರವಿದ್ದರೆ ಅದಕ್ಕೆ ಸಹಕಾರ ಮಾಡಬೇಕೆನ್ನತಕ್ಕಂಥ ಒಂದು ಆದೇಶ ಪ್ರಕಾರ ನಾವು ಎಲ್ಲ ಕಡೆ ಎಲ್ಲ ಜಿಲ್ಲೆಯಲ್ಲಿ ಟಾಸ್ಕ್ ಫೋರ್ಸ್ ಮಾಡಿಕೊಂಡು ಆ ಟಾಸ್ಕ್ ಫೋರ್ಸ್ ಮುಖಾಂತರ ಜನರ ಸೇವೆಯನ್ನು ಮಾಡಬೇಕೆನ್ನತಕ್ಕಂಥ ಆದೇಶ ತಾವೆಲ್ಲ ಮಾಡಿದ್ದೀವಿ. ಉಡುಪಿಯಲ್ಲಿ ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾದ ಸನ್ಮಾನ್ಯ ಯುವ ಸಭಾಪತಿ ಅವರ ನೇತೃತ್ವದಲ್ಲಿ ಸುಮಾರು 1 ಕೋಟಿ ರೂಪಾಯಿಯಷ್ಟು ಸಹಕಾರವನ್ನು ಜನರಿಗೆ ಕಿಟ್ ಮುಖಾಂತರ ಕೊಡುತ್ತದೆ ಲಾಕ್ಡೌನ್ ಸಂದರ್ಭದಲ್ಲಿ ಕೊಡತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ರಾಜ್ಯಾದ್ಯಂತ ಬಹುಶಃ ಸುಮಾರು 100 ಕೋಟಿ ಮಿಕ್ಕಿ ನಮ್ಮ ರಾಜ್ಯ ಅಧ್ಯಕ್ಷರ ಮತ್ತು ನಾಯಕರ ಆದೇಶ ಪ್ರಕಾರ ನಾವು ಸಹಕಾರ ಮಾಡ್ತಾ ತಂದಿದ್ದೇವೆ. ಸರ್ಕಾರ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಏನೇ ಒಂದು ನಿರ್ದೇಶನ ಕೊಟ್ಟರು ಕೂಡ ಅವರ ಏನು ನ್ಯಾಯಯುತವಾದ ವಿಚಾರಗಳು ಅದರಲ್ಲಿ ನಾವೆಲ್ಲ ಸಮ್ಮತರಾಗಿ ಅವರಿಗೆ ಯಾವುದೇ ಕಳೆದ 5-6 ತಿಂಗಳಿಂದ ನಾವು ಸಹಕಾರ ಕೊಡ್ತಿದ್ದೇವೆ. ಆದರೆ ರಾಜ್ಯದಲ್ಲಿ ಆಗತಕ್ಕಂಥ ಇವತ್ತಿನ ಏನು ಒಂದು ಘೋಟಾಲ ಉಂಟ ಆ ಬಗ್ಗೆ ನಾವು ಇವಾಗ ಕೂಡ ನಾವು ಸುಮ್ಮನೆ ಇದ್ದರೆ ಬಹುಶಃ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ನಾವು ಒಂದು ವೇಳೆ ಈ ಬಗ್ಗೆ ಧ್ವನಿ ಎತ್ತದಿದ್ದರೆ ಜನಸಾಮಾನ್ಯ ಪರವಾಗಿ ಖಂಡಿತವಾಗಿ ಮುಂದಿನ ದಿವಸದಲ್ಲಿ ತೊಂದರೆ ಆಗುತ್ತಂತ ಮನಗಂಡು ನಮ್ಮ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈಗಾಗಲೇ ಈ ಸರ್ಕಾರ ಮಟ್ಟದಲ್ಲಿ ಈ ಕೋವಿಡ್ನ ವಿಚಾರದಲ್ಲಿ ಅಧಿಕಾರ ಖರೀದಿ ಮಾಡಿಸುವುದರಲ್ಲಿ ನಡೆದಂತ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರದ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಂಡು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದಿದ್ರು. ನಮ್ಮ ರಾಜ್ಯದ ಅಧ್ಯಕ್ಷರಾದ ನೂತನ ಅಧ್ಯಕ್ಷರಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಯಾವಾಗ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಕೂಡ ನಾವು ಸಹಕಾರ ಕೊಟ್ಟು ಇವತ್ತು ಜನರಿಗೆ ಬೇಕಾದ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಿದ್ದಾಗ ಇದನ್ನು ಈ ಜನರ ನ್ಯಾಯಾಲಯಕ್ಕೆ ತಗೊಂಡು ಹೋಗಬೇಕಾಗತಕ್ಕಂಥ ವಿಚಾರವನ್ನು ಮನಗಂಡು ಇವತ್ತು ಜಿಲ್ಲೆಯ ಪ್ರತಿ ಒಂದು ಜಿಲ್ಲೆಗೆ 2 ಜನ ನಾಯಕರನ್ನು ರಾಜ್ಯ ಮಟ್ಟದ ನಾಯಕರನ್ನು ನಿಯೋಜಿಸಿ ಪ್ರತಿ ಜಿಲ್ಲೆ ಹೋಗಿ ಈ ಬಗ್ಗೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಆದೇಶವಿದ್ದ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಈ ವಿನೂತನ ಕಾರ್ಯಕ್ರಮ ಸ್ಪೀಕ್ ಆಫ್ ಕರ್ನಾಟಕ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಚಾಲನೆ ಕೊಡಲಿಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿಗಳು, ನಮ್ಮ ಮಾಜಿ ಅಧ್ಯಕ್ಷರು, ಮಾಜಿ ಸಚಿವರಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡಿ ಬಂದಿದ್ದಾರೆ. ದಿನೇಶ್ ಗುಂಡೂರಾವ್ ಅವರನ್ನು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ಮಾಜಿ ಸಚಿವರು, ನಮ್ಮ ಜಿಲ್ಲೆಯ ಉಸ್ತುವಾರಿಗಳಾದಂತಹ ಮಾಜಿ ಡಾಕ್ಟರ್ ಜಯಮಾಲ ಅವರು ಕೂಡ ಅವರ ಸಹಯೋಗದಲ್ಲಿ ಬಂದಿದ್ದಾರೆ. ಅವರಿಗೆ ಕೂಡ ನಾನು ಈ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಉಸ್ತುವಾರಿಗಳಾದ ಸನ್ಮಾನ್ಯ ಕೆ. ಭಾವ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸ್ತೇನೆ. ಅದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ನಿರಂತರವಾಗಿ ಏನೆಲ್ಲ ಸರ್ಕಾರ ಮಾಡಬೇಕಂತ ತಪ್ಪುಗಳಿಗೆ ಅದನ್ನು ವಿರೋಧಿಸ್ತಾ ಬಂದು ಪಕ್ಷವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟತಕ್ಕಂಥ ಸನ್ಮಾನ್ಯ ನಮ್ಮ ನಾಯಕರಾದ ಸನ್ಮಾನ್ಯ ವಿನಾಯಕ ಮಸೂರಕ್ಕೆ ಈ ಸಂದರ್ಭದಲ್ಲಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ಟಾಸ್ಕ್ ಫೋರ್ಸ್ನ ಅಧ್ಯಕ್ಷರು, ಮಾಜಿ ಶಾಸಕರಾದ ಸನ್ಮಾನ್ಯ ಯುವ ಸಭಾಪತಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸ್ತೇನೆ. ನಮ್ಮ ನೆರೆಯ ಮಂಗಳೂರಿನ ಒಬ್ಬ ಯುವಕರು, ಕ್ರಿಯಾಶೀಲ ನಮ್ಮ ಕಾರ್ಪೊರೇಟರ್ ಆದ ಸನ್ಮಾನ್ಯ ವಿನಯ ರಂಜನ್ ಅವರನ್ನು ಕೂಡ ನಾನು ಸ್ವಾಗತ ಬಯಸ್ತೇನೆ. ಒಂದು ವೇದಿಕೆಯಲ್ಲಿ ನಮ್ಮ ಎಲ್ಲ ನಾಯಕರನ್ನು ಸ್ವಾಗತಿಸ್ತಾ ಪುನರ್ಭೇಟಿಯಾಗಿ ಪತ್ರಕರ್ತರನ್ನು ಸ್ವಾಗತಿಸಿ ನನ್ನ 2 ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಈಗ ನಮ್ಮ ನಾಯಕರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು
ಪತ್ರಿಕೋಷ್ಠಿಯನ್ನು ಮುಂದುವರಿಸಬೇಕಂತ ಕೇಳ್ತೀನಿ. ಉಡುಪಿ ಜಿಲ್ಲೆಯ ಎಲ್ಲ ಆತ್ಮೀಯ ಪತ್ರಕರ್ತ ಸ್ನೇಹಿತರೆ ಹಾಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೊಡಗೂರು ಅವರೇ, ಮಾಜಿ ಸಚಿವೆಯಾದಂಥ ಶ್ರೀಮತಿ ಜಯಮಾಲ ಅವರೇ, ಮಾಜಿ ಸಚಿವರಾದಂಥ ವಿಜಯ್ ಕುಮಾರ್ ಸೌದಿ ಅವರೇ, ಕೆಪಿಸಿಸಿಯ ಉಸ್ತುವಾರಿಗಳಾದಂಥ ಅಜಯ್ ಬಾವ ಅವರೇ ಹಾಗೂ ವಿನಯರಾಜ್ ಅವರೇ ಮತ್ತು ನಮ್ಮ ಈ ಒಂದು ಕೋವಿಡ್ ಟಾಸ್ಕ್ ಫೋರ್ಸಿನ ಕಾಂಗ್ರೆಸ್ ಪಕ್ಷದ ಟಾಸ್ಕ್ ಫೋರ್ಸ್ ಕಾರ್ಯಪಡೆ ಅಧ್ಯಕ್ಷರಾದಂಥ ಸಭಾಪತಿ ಅವರೇ, ಮುರಳಿ ಶೆಟ್ಟಿ ಅವರೇ, ಎಲ್ಲ ನಮ್ಮ ಬೇರೆ ಬೇರೆ ಕಲೆಗಳ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಗಳೇ, ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರದ ಬಗ್ಗೆ ತಮಗೀಗಾಗಲೇ ನಾವು ಒಂದು ಬುಕ್ಲೆಟ್ ಅನ್ನು ಕೊಟ್ಟಿದ್ದೇವೆ. ಈ ಕೊರೋನಾ ಪ್ರಾರಂಭ ಆದಂಥ ಸಂದರ್ಭದಿಂದ ಏನು ರಾಷ್ಟ್ರಾದ್ಯಂತ ವಿಶ್ವದ ಎಲ್ಲ ಕಡೆ ಕೂಡ ಇದು ವ್ಯಾಪಕವಾಗಿ ಇವತ್ತು ಹರಡಿರ್ತಕ್ಕಂಥ ಒಂದು ರೋಗ, ಈ ವೈರಸ್ ಏನಿದೆ ಇವತ್ತು ಎಲ್ಲ ಕಡೆ ಆವರಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನದಲ್ಲಿದೆ. ಇದನ್ನು ಎದುರಿಸ್ತಕ್ಕಂಥದ್ದು ಖಂಡಿತವಾಗಿಯೂ ನಾವು ಒಗ್ಗಟ್ಟಿನಿಂದ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಆ ವಿಚಾರದಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷ ನಾವು ಸರ್ಕಾರಕ್ಕೆ ಮೊದಲನೇ ದಿವಸದಿಂದಲೂ ಕೂಡ ನಾವು ನಿಮ್ಮ ಜೊತೆ ಇದ್ದೇವೆ, ತಾವು ಇದನ್ನು ಬಹಳ ಎಚ್ಚರಿಕೆಯಿಂದ ವಹಿಸ್ಕೊಳ್ಬೇಕಾಗ್ತದೆ ಜವಾಬ್ದಾರಿಯನ್ನ, ಇದು ಸಾಮಾನ್ಯವಾದಂಥ ರೀತಿಯಲ್ಲಿ ತಾವು ಇದನ್ನ ತಗೊಳ್ಬೇಡಿ ಅಂತೇಳಿ ಪ್ರಥಮವಾಗಿ ಧ್ವನಿಯನ್ನು ಎತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ನಾವು ಅಧಿವೇಶನ ನಡೀಬೇಕಾದ್ರೆ ನಾವು ಸರ್ಕಾರ ಕೇಳೋದು, ಅಧಿವೇಶನ ಮೊಟಕು ಮಾಡಿ, ಅಧಿವೇಶನ ನಡೆಸೋದು ಬೇಡ, ಈಗ ನಾವು ನಿಮ್ಮ ಬಜೆಟ್ ಅನ್ನು ಪಾಸ್ ಮಾಡಿಕೊಡ್ತೀವಿ, ನೀವು ಆದಷ್ಟು ಬೇಗ ಈ ಒಂದು ವಿಚಾರದಲ್ಲಿ ಕಾರ್ಯೋನ್ಮುಖರಾಗಿ ಅಂತೇಳಿ ನಾವೇ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಕೇಳೋದು. ಆಡಳಿತ ಪಕ್ಷ ಸ್ವಲ್ಪ ವಿಳಂಬ ಮಾಡೋದು, ನಾವು ಹೇಳಿದಾಗ ಅಧಿವೇಶನ ಮುಕ್ತಾಯ ಮಾಡಲಿಲ್ಲ, ಇನ್ನೂ 2-3 ದಿವಸ ಸಮಯ ಹೆಚ್ಚು ತೆಗೆದುಕೊಂಡು ಆಮೇಲೆ ಅವರು ಬಹುಶಃ ಅವರು ಬೇರೆ ಬೇರೆ ರಾಜಕೀಯ ಕಾರಣಗಳಿಂದ ಮಧ್ಯಪ್ರದೇಶ ಸರ್ಕಾರ ಬೀಳಿಸಬೇಕಾಗಿತ್ತು, ಕೇಂದ್ರದಲ್ಲಿ ಏನೋ ಬೇರೆದಾಗಬೇಕಾಗಿತ್ತು, ಆ ಕಾರಣದಿಂದ ಅವರು ಅವಾಗ ಅಧಿವೇಶನ ಉಳಿಸ್ಕೊಂಡು ಹೋಗಿತ್ತು. ಆದರೂ ಕೂಡ ನಾವು ಸಹಕಾರ ಕೊಟ್ಕೊಂಡ್ಬಂದು ಬಹುಶಃ ಪ್ರಥಮವಾಗಿ ದೇಶದಲ್ಲಿ ಕೊರೋನಾ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿರ್ತಕ್ಕಂಥದ್ದು ಶ್ರೀಮಾನ್ ರಾಹುಲ್ ಗಾಂಧಿ ಅವರು. ಅವಾಗ ಹೇಳಿದಾಗ ಪಾರ್ಲಿಮೆಂಟ್ ಅಲ್ಲಿ ಭಾರತೀಯ ಜನತಾ ಪಕ್ಷದ ಅನೇಕ ಪಾರ್ಲಿಮೆಂಟ್ ಸದಸ್ಯರುಗಳು ಅದನ್ನು ಹಾಸ್ಯಾಸ್ಪದವಾಗಿ ನೋಡಿ, ನೀವು ಇದನ್ನು ಇಟಲಿಯಿಂದ ನೀವು ತಗೊಂಡ್ಬರ್ತಾ ಇದ್ದೀರಾ ಏನೋ ಒಂದು ಆ ರೀತಿಯಾಗೆಲ್ಲ ಮಾತಾಡಿ ಅದನ್ನ ಬಹಳ ಒಂದು ಲಘುವಾಗಿ ಪರಿಗಣಿಸಿದ್ರು. ಅವತ್ತೇ ರಾಹುಲ್ ಗಾಂಧಿ ಅವರು ಹೇಳಿದ್ರು, ನೋಡಿ ಇದು ಬಹಳ ದೊಡ್ಡ ಪರಿಣಾಮ ನಮ್ಮ ದೇಶದ ಮೇಲೆ ಬೀರ್ತದೆ, ದಯವಿಟ್ಟು ತಾವು ಇದನ್ನು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿದಾಗ ಅವಾಗ ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಆದ ನಂತರ ಸರ್ಕಾರಕ್ಕೆ ಅದರ ಒಂದು ಏನು ಆಗ್ಬೋದು ಅಂತ ಈಗ ತಾವೆಲ್ಲ ನಾವು ನೋಡ್ತಾ ನೀವು ನೋಡ್ತಾ ಇದ್ದೀವಿ. ಅದರಿಂದ ಕಾಂಗ್ರೆಸ್ ಪಕ್ಷ ನಾವು ಕೇವಲ ಸರ್ಕಾರ ಟೀಕೆ ಮಾಡಬೇಕು, ಸರ್ಕಾರವನ್ನು ತೆಗೊಳ್ಬೇಕು, ಸರ್ಕಾರವನ್ನ ನಾವು ನಿಷ್ಕ್ರಿಯ ಮಾಡಬೇಕು ಅಂತ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಇದನ್ನು ನಾವು ಎಷ್ಟು ಮಟ್ಟಿಗೆ ಜನರ ಪರವಾಗಿ ನಾವು ನಿಲ್ಲಬಹುದು, ಜನರಿಗೆ ಎಲ್ಲ ರೀತಿಯ ನೆರವನ್ನು ಹೇಗೆ ನಾವು ಕೊಡಬಹುದು, ಹೇಗೆ ಇದನ್ನು ನಿಯಂತ್ರಣ ಮಾಡತಕ್ಕಂಥದ್ದಕ್ಕೆ ಏನೇನು ಮಾಡಬೇಕಾಗ್ತದೆ, ಎಲ್ಲ ವಿಚಾರದಲ್ಲೂ ಕೂಡ ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಅದಕ್ಕೆ ಏನೇನು ಹೇಳಬೇಕಾಗಿರ್ತಕ್ಕಂಥ ವಿಚಾರ ಎಲ್ಲವನ್ನೂ ಹೇಳಿ, ಮತ್ತು ನಮ್ಮ ಕಡೆಯಿಂದ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದಾಗೆ ನಾವು ಎಲ್ಲ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಮುಖಂಡರುಗಳು ಜನಪರವಾದಂಥ ಜನರಿಗೋಸ್ಕರ ಅನೇಕ ಕಾರ್ಯಕ್ರಮಗಳು ಮಾಡಿ, ರೇಷನ್ ಕಿಟ್ಟಿನ ವಿತರಣೆ ಇರ್ಬೋದು, ಗ್ಲೌಸಿನ ವಿತರಣೆ ಇರ್ಬೋದು, ಮಾಸ್ಕಿನ ವಿತರಣೆ ಇರ್ಬೋದು, ಈ ನಮ್ಮ ಸ್ಯಾನಿಟೈಸರ್ ವಿತರಣೆ ಇರ್ಬೋದು, ಎಲ್ಲವನ್ನೂ ಕೂಡ ನಾವು ಮುಂದೆ ನಿಂತು ಪ್ರಥಮ 2 ತಿಂಗಳಲ್ಲಿ ನಾವು, ಯಾಕಂದ್ರೆ ಆ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿತ್ತು, ಅನೇಕ ಜನರಿಗೆ ಉದ್ಯೋಗ ಇರಲಿಲ್ಲ, ಆಹಾರ ಇರಲಿಲ್ಲ, ಬಹಳಷ್ಟು ಸಮಸ್ಯೆ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಮುಂದೆ ನಿಂತು ನಾವು ಮಾಡಿದ್ದೀವಿ. ನಾವೇ ಸುಮ್ಮನೆ ಬಂದಿದ್ದೀವಿ ಟೀಕೆ ಮಾಡೋದಕ್ಕೆ ಬಂದಿದ್ದೀವಿ. ಯಾವಾಗ ವಲಸೆ ಕಾರ್ಮಿಕರಿಗೆ ತೊಂದರೆ ಆದಾಗ ಅವಾಗ ನಮ್ಮ ಅಧ್ಯಕ್ಷರು ಹೋಗಿ ಅವರಿಗೆ ವಾಪಸ್ ಹೋಗೋದಕ್ಕೆ ಕೂಡ ದುಡ್ಡು ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ ಮೇಲೆ ತದನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು
ಆಮೇಲೆ ಇಲ್ಲ ನಾವು ಕೊಡ್ತೀವಿ ಅಂತ ಸರ್ಕಾರ ಕಡೆಯಿಂದನೇ ಭರಿಸ್ತೀವಿ ಅಂತೇಳಿ ತೀರ್ಮಾನ ಮಾಡೋದು. ನಾವು ಅವ್ರ ಬರೋರು ನಿಂತಿರ್ತಕ್ಕಂಥದ್ದು ನೀವು ನೋಡಿದ್ರೆ ನಾವು ನಿಮಗೆಲ್ಲ ಗೊತ್ತಿದೆ. ಈಗ ಕಾರ್ಯಪಡೆಗಳು ಮಾಡಿ ಎಲ್ಲ ಕಡೆ ಏನು ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ, ಏನು ನಾವು ಮಾಡಬೇಕು ಅಂತ ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಮಾಡಿದ್ದೇವೆ. ಹಾಗೂ ಈ ಹೊಸ ಒಂದು ಕಾರ್ಯಕ್ರಮವನ್ನ ನಾವು ಇನ್ನೇನು ಕೆಲವೇ ದಿವಸಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಆರೋಗ್ಯ ಹಸ್ತದ ಕಾರ್ಯಕ್ರಮ ಇವತ್ತು ಮಧ್ಯಾಹ್ನ ನಾವು ಒಂದು ವರ್ಕ್ಶಾಪ್ ಇಟ್ಕೊಂಡಿದ್ದೇವೆ ಆಪೂರಲ್ಲಿ. ಅದರಲ್ಲಿ ಯಾವ ರೀತಿಯಾಗಿ ನಮ್ಮ ಸ್ವಯಂ ಸೇವಕ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಎಲ್ಲ ಕಡೆ ಹೋಗಿ ಅದನ್ನ ಈ ಕೊರೋನಾ ವಿಚಾರದಲ್ಲಿ ಅವರಿಗೆ ಪರಿಶೀಲನೆ ಮಾಡ್ತಕ್ಕಂಥದ್ದು, ಮಾಹಿತಿ ಕೊಡ್ತಕ್ಕಂಥದ್ದು, ಮತ್ತು ಯಾರಿಗಾದ್ರೂ ಕೂಡ ಅದರಲ್ಲಿ ಆ ಕಾಯಿಲೆಗೆ ಇರ್ತಕ್ಕ ಸಿಂಪ್ಟಮ್ಸ್ ಇದ್ರೆ ಅವರಿಗೆ ಆಸ್ಪತ್ರೆಗಳಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ವಾಲಂಟಿಯರ್ಸ್ ಮುಖಾಂತರ ಮಾಡೋದಕ್ಕೆ ಈ ಒಂದು ಆರೋಗ್ಯ ಹಸ್ತ ಕಾರ್ಯಕ್ರಮ ನಾವು ಶುರು ಮಾಡ್ತೇವೆ. ಯಾಕಂದ್ರೆ ಇದೇನು ಇವತ್ತು ನಾಳೆಗೆ ಮುಗಿತಕ್ಕಂಥ ಏನು ಒಂದು ಕಾಯಿಲೆ ಅಲ್ಲ ಅಥವಾ ಒಂದು ರೋಗ ಅಲ್ಲ. ಈ ವೈರಸ್ ಏನಿದೆ, ವೈರಾಣು ಏನಿದೆ, ಇನ್ನೂ ಎಷ್ಟು ತಿಂಗಳು ನಡೀತದೆ ಗೊತ್ತಿಲ್ಲ. ಅದಕ್ಕೆ ಬಹಳ ಇದಕ್ಕೆ ನಾವು ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಆದರೆ ಇದ್ರ ಮಧ್ಯದಲ್ಲಿ ಬಹಳ ಗಂಭೀರವಾದಂಥ ವಿಚಾರಗಳು ಇವತ್ತು ಹೊರಗೆ ಬಂದಿವೆ. ಸರ್ಕಾರ ಈ ಒಂದು ಕೋವಿಡ್ ಅನ್ನು ಎದುರಿಸತಕ್ಕಂಥದ್ದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನಗಳು, ಪರಿಕರಗಳು, ಸಲಕರಣೆಗಳು ಯಾವುದೇ ಒಂದು ವಿಚಾರದಲ್ಲಿ ಖರೀದಿ ಮಾಡುವ ವಿಚಾರದಲ್ಲಿ ವ್ಯಾಪಕವಾದಂಥ ಲೂಟಿ, ಭ್ರಷ್ಟಾಚಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿದೆ ಅಂತ ನಾವು ಬಹಳ ಘಂಟಾಘೋಷವಾಗಿ ಧೈರ್ಯದಿಂದ ಮಾಹಿತಿ ಇಟ್ಕೊಂಡು ಹೇಳ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಇದನ್ನೇ ಎತ್ತಿದಾಗ ಬಹಳ ಲಘುವಾಗಿ ಬಿಜೆಪಿಯವರು ಹೇಳಿದ್ರು, ನಿಮ್ಗೆ 24 ಗಂಟೆ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಇವತ್ತು ನಿನ್ನೆಗೆ 24 ದಿವಸ ಆಗಿದೆ, ನೀವು ಇವತ್ತು 25ನೇ ದಿವಸ. ಇದುವರೆಗೂ ಯಾವ ಮಾಹಿತಿಯನ್ನು ಕೂಡ ವಿರೋಧ ಪಕ್ಷ ನಾಯಕರಿಗೆ ಇವರು ಸರ್ಕಾರ ಅಧಿಕೃತವಾಗಿ ಕಳಿಸಿಲ್ಲ. 24 ಗಂಟೆ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳುದು, ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳುದು. ಈಗ ನಾವು ಫ್ಯಾಕ್ಟ್ಸ್ ಅಂಡ್ ಫಿಗರ್ ಜೊತೆ ನಾವು ಹೇಳಿದಾಗ ಅವರೇನು ಹೇಳಿದ್ರು, ಸಿದ್ದರಾಮಯ್ಯ ಹೇಳಿದ್ರು 4,000 ಕೋಟಿ ರೂಪಾಯಿಯಷ್ಟು ಆಗಿದೆ. ಅವಾಗ ಸಚಿವರು ಹೇಳಿದ್ರು, ಕೆಲವು ಸಚಿವರುಗಳು 4,300 ಕೋಟಿ, ಇನ್ನೊಬ್ರು 500 ಕೋಟಿ, ಎಲ್ಲಿಂದ ಬರ್ತದೆ ಮಾಹಿತಿ ಅಂತ ಹೇಳಿದ್ರು. ನಾವು ಲೆಕ್ಕವನ್ನ ಬಿಡಿ ಬಿಡಿಯಾಗಿ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಅದನ್ನ ಮಾಧ್ಯಮದ ಮುಖಾಂತರ ಅದನ್ನ ಬಿಟ್ಟಾಗ ಅವತ್ತು 5 ಜನ ಸಚಿವರು ಕೂತ್ಕೊಂಡು ಇಲ್ಲ 2,000 ಕೋಟಿಯಷ್ಟು ನಾವು ಖರ್ಚು ಮಾಡಿದ್ದೇವೆ ಅಂತ ಹೇಳ್ತಾರೆ. ನೋಡಿ, ಒಂದು ಸರ್ಕಾರ ಯಾವ ರೀತಿ ಇಂಥ ಸಂದರ್ಭದಲ್ಲಿ ಬೇರೆ ಹಗರಣಗಳು, ಲೂಟಿಗಳಾಗಿರ್ತಕ್ಕಂಥದ್ದು ಬೇಕಾದಷ್ಟಿದೆ. ಆದರೆ ಈ ಒಂದು ಮಹಾಮಾರಿ ಎದುರಿಸಬೇಕಾಗಿರೋ ಸಂದರ್ಭದಲ್ಲಿ ಒಂದ್ ಕಡೆ ದುಡ್ಡಿಲ್ಲ, ಸರ್ಕಾರದಲ್ಲಿ ಆದಾಯ ಇಲ್ಲ, ಟ್ಯಾಕ್ಸ್ ಬರ್ತಾ ಇಲ್ಲ. ಕೇಂದ್ರ ಸರ್ಕಾರ ಇವತ್ತು 1 ರೂಪಾಯಿ ಕೂಡ ನಮಗೆ ಸಹಾಯ ಮಾಡತಕ್ಕಂಥ ಪರಿಸ್ಥಿತಿ ಇಲ್ಲ. ಅವರು ಕೈ ಚೆಲ್ಲಿದ್ದಾರೆ. ನಮ್ಮ GST ಕೂಡ ಕೊಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಪಾಲ ಕೊಡೋದಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ಇದ್ದಾಗ ಆ ಹಣವನ್ನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ಕರ್ತವ್ಯ. ಇದರಲ್ಲೂ ಕೂಡ ನೀವು ಭ್ರಷ್ಟಾಚಾರಕ್ಕೆ ಕೈ ಹಾಕ್ತೀರಾ ಅಂತ ಹೇಳಿದ್ರೆ ನಾವೇನಂತ ಹೇಳಬೇಕು ನೋಡಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 815 ಕೋಟಿ ರೂಪಾಯಿಯಷ್ಟು ಖರೀದಿಗೆ ಅವರು ಆದೇಶ ಮಾಡಿರ್ತಕ್ಕಂಥ ಮಾಹಿತಿ ಪುಸ್ತಕದಲ್ಲಿ ಬಿಡುಗಡೆ ಮಾಡಿದ್ರು. ಆ ಇದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರದವರೇ ಅವ್ರು ಬರ್ತಿದ್ದಾರೆ, ಅದರ ಅಪೆಂಡಿಕ್ಸ್ ಅಲ್ಲಿ ಇದೆ, ಅದ್ರಲ್ಲಿ ನೀವು ಅದು ಅಪೆಂಡಿಕ್ಸ್ 5 ಅಲ್ಲಿ ನಾವು ಕೊಟ್ಟಿದ್ದೇವೆ ನಿಮಗೆ. ಅವರೇ ಹೇಳಿದ್ದಾರೆ, ನೀವು ಅವ್ರು ಬರ್ದಿರ್ತಕ್ಕಂಥದ್ದು ಪ್ರಸ್ತುತ ಸಲ್ಲಿಸಿರುವ ವರದಿಯಲ್ಲಿ ರೂಪಾಯಿ 815 ಕೋಟಿಗಳ ಮೊತ್ತದಲ್ಲಿ ಸದರಿ ಸಾಮಗ್ರಿ ಉಪಕರಣಗಳನ್ನು ಖರೀದಿಸಲು ಪ್ರಸ್ತಾಪಿಸಲಾಗಿದೆ. ಉದ್ದೇಶಿತ ಮೊತ್ತವು ಸುಮಾರು 2 ಪಟ್ಟು ಹೆಚ್ಚಾಗಿರುವುದಕ್ಕೆ ಸೂಕ್ತ ಸಮರ್ಥನೆಯನ್ನು ನೀಡಿರುವುದಿಲ್ಲ ಅಂತ ಬರ್ತಿದೆ. ಆಯ್ತಾ? ಯಾಕೆ ಈ ರೀತಿಯಾದ ದುಪ್ಪಟ್ಟಿನ ರೇಟ್ಗಳು ಯಾಕೆ ಆಗ್ತಾ ಇದ್ದಾರೆ? ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸಾಧನದ ಮೇಲೆ ಕೊಟ್ಟಿರ್ತಕ್ಕಂಥ ರೇಟನ್ನು ನೋಡಿ. ವೆಂಟಿಲೇಟರ್ಗಳು ಈಗಾಗಲೇ ನಿಮಗೆಲ್ಲ ಪೇಪರ್ಗಳನ್ನು ನೋಡಿದ್ದೀರ. ತಮಿಳುನಾಡು ಸರ್ಕಾರ 4.78 ಲಕ್ಷಕ್ಕೆ ಖರೀದಿ ಮಾಡ್ತದೆ 100 ವೆಂಟಿಲೇಟರ್ಗಳು.
ಅದೇ ವೆಂಟಿಲೇಟರ್ಗಳನ್ನ ನಮ್ಮ ಸರ್ಕಾರ ಖರೀದಿ ಮಾಡಿರ್ತಕ್ಕಂಥದ್ದು 5,60,000ದಿಂದ ಹಿಡಿದು 18 ಲಕ್ಷ ರೂಪಾಯಿವರೆಗೂ ಹೋಗಿದೆ. ಇದು ಅನೆಕ್ಷರ್ 8ರಲ್ಲಿ ನಿಮ್ಮ ಪುಸ್ತಕದಲ್ಲಿದೆ. ಅದರ ಪೂರ್ತಿ ಅನೆಕ್ಷರ್ 7 ಕೂಡ ಪೂರ್ತಿ ಮಾಹಿತಿ ಇದೆ. ಮತ್ತು ಕೇಂದ್ರ ಸರ್ಕಾರ 4 ಲಕ್ಷಕ್ಕೆ ಖರೀದಿ ಮಾಡಿದೆ. ನಮ್ಮ ಸರ್ಕಾರ 6 ಲಕ್ಷ, 7 ಲಕ್ಷ, 8 ಲಕ್ಷ, 10 ಲಕ್ಷ, 11 ಲಕ್ಷ, 18 ಲಕ್ಷವರೆಗೂ ಖರೀದಿ ಮಾಡಿದ್ದಾರೆ. ಇದಕ್ಕೆ ನಾವು ಏನಂತ ಹೇಳಬೇಕು? ಅವರದೇ ಆಗಿರತಕ್ಕಂಥ ಮಾಜಿ ಶಾಸಕರು, ಅವರ ಹೆಸರು ಡಾಕ್ಟರ್ ಸಾರ್ವಭೌಮ ಬಗಲಿಯವರು, ಲೋಕಾಯುಕ್ತಕ್ಕೆ ಅವರು ಕಂಪ್ಲೇಂಟ್ ಬರೆದಿದ್ದಾರೆ. ಈ ಏನು ಸಪ್ಲೈ ಮಾಡಿರ್ತಕ್ಕಂಥ ವೆಂಟಿಲೇಟರ್ಗಳು ಕಳಪೆ ಗುಣಮಟ್ಟ ಇರತಕ್ಕಂಥ ವೆಂಟಿಲೇಟರ್ಗಳು, ಇದು ಸರಿ ಇಲ್ಲ, ಇದರಲ್ಲಿ ಹಳೆ ಉಪಯೋಗ ಆಗಿರತಕ್ಕಂಥ ವೆಂಟಿಲೇಟರ್ಗಳೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ಅವರೇ ಆರೋಪ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಬಾರ್ದು. ನಾವು ಒಂದು ವಿರೋಧ ಪಕ್ಷವಾಗಿ PPE ಕಿಟ್ಗಳು ಆರೋಗ್ಯ ಸಚಿವರ ಪ್ರಕಾರ 5.65 ಲಕ್ಷ PPE ಕಿಟ್ಗಳನ್ನು ಖರೀದಿ ಮಾಡಲಾಗಿದೆ ಅಂತ ಹೇಳ್ತಾರೆ. ಮಹಾರಾಷ್ಟ್ರದ ಒಂದು ಬ್ಲಾಸ್ಟ್ ಸರ್ಚ್ ಕಂಪನಿಯಿಂದ ಒಂದೊಂದು ಕಿಟ್ಗೆ 3.5 ಲಕ್ಷ ಕಿಟ್ಗಳನ್ನು ಖರೀದಿ ಮಾಡಿದರೆ ಅದರಲ್ಲಿ ಅದಕ್ಕೇನು ದರ ಒಂದೊಂದು ಕಿಟ್ಗೆ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 2,117 ರೂಪಾಯಿ. ಅದು ಇದೇ 2,117 ರೂಪಾಯಿ ಒಂದೊಂದು ಕಿಟ್ಗೆ ಅವರೇನು ಖರೀದಿ ಮಾಡಿದ್ದಾರೆ. ಅದು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥದ್ದು 330 ರೂಪಾಯಿ. ಇಷ್ಟೊಂದು ವ್ಯತ್ಯಾಸ ಆಗಬೇಕಾದ್ರೆ ಸರ್ಕಾರ ಉತ್ತರ ಏನು? ಇಲ್ಲ, ನಾವು ಆ ಸಂದರ್ಭದಲ್ಲಿ ಅರ್ಜೆಂಟಾಗಿ ಖರೀದಿ ಮಾಡಬೇಕಾಗಿತ್ತು. 330 ರೂಪಾಯಿಯಲ್ಲಿ 2,117 ರೂಪಾಯಿ. ಇದೇ ಸ್ಪಷ್ಟವಾಗಿ ಕಾಣ್ತದೆ. ಇದರಿಂದ ಮತ್ತು ಅದರ ಕ್ವಾಲಿಟಿ ಕೂಡ ಇರಲಿಲ್ಲ. ಆ PPE ಕಿಟ್ಗಳಲ್ಲಿ ಕೊಟ್ಟಿರೋ ಅನೇಕ ಕಡೆ ಕ್ವಾಲಿಟಿಗಳಿರಲಿಲ್ಲ. ಡಾಕ್ಟರ್ಗಳೆಲ್ಲ ಪ್ರತಿರೋಧ ವ್ಯಕ್ತಪಡಿಸಿದ್ರು. ಆಮೇಲೆ ಅದರಲ್ಲಿ ವಾಪಸ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂತು. ಇಂಥ ಕಳಪೆ ಗುಣಮಟ್ಟ ಕಿಟ್ಗಳನ್ನ ಖರೀದಿ ಮಾಡಿ ಇವತ್ತು ಈ ರೀತಿಯಾದಂಥ ವ್ಯತ್ಯಾಸ ಬರಬೇಕಾದ್ರೆ ಏನ್ ಕಾರಣ? ಯಾತಕ್ಕೋಸ್ಕರ ಆಗಿದೆ? ಇದನ್ನು ನಾವು ಪ್ರಶ್ನೆ ಮಾಡಬಾರ್ದ? ನಾವು ಕೇಳಿದ್ರೆ ಇವತ್ತು ಏನು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಮಾಹಿತಿ ಕೊಟ್ರೆ ಈ ಮಾಹಿತಿನ ಸುಳ್ಳು ಅಂತ ಹೇಳ್ತಾರೆ. ಮತ್ತೆ ನಾವೇನ್ ಮಾಡಬೇಕು? ಮಾಸ್ಕ್ಗಳು ಅದರಲ್ಲೂ ಕೂಡ 50-60 ರೂಪಾಯಿ ಇರತಕ್ಕಂಥದ್ದನ್ನ 125-150 ರೂಪಾಯಿ ಖರೀದಿ ಮಾಡಿದ್ದಾರೆ. ಥರ್ಮಲ್ ಸ್ಕ್ಯಾನರ್ಗಳು ಮಾರುಕಟ್ಟೆಯಲ್ಲಿ 2,000-3,000 ರೂಪಾಯಿ ಇದೆ. ಇವರು 5,945 ರೂಪಾಯಿಗೆ ಖರೀದಿ ಮಾಡಿದ್ದಾರೆ ಆರೋಗ್ಯ ಇಲಾಖೆಯವರು. ಸಮಾಜ ಕಲ್ಯಾಣ ಇಲಾಖೆಯವರು 9,000 ಖರೀದಿ ಮಾಡಿದ್ದಾರೆ. ಮಾರ್ಕೆಟ್ ರೇಟ್ 2,000-3,000. ಇವರು ಒಂದ್ ಕಡೆ 6,000 ರೂಪಾಯಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಇನ್ನೊಂದು ಸಮಾಜ ಕಲ್ಯಾಣಿಯವರು 9,000 ರೂಪಾಯಿ ಖರೀದಿ ಮಾಡ್ತಾರೆ. ಸ್ಯಾನಿಟೈಸರ್ಗಳು 500 ml ಇರತಕ್ಕಂಥ ಸ್ಯಾನಿಟೈಸರ್ಗಳು 250 ರೂಪಾಯಿಗೆ ಖರೀದಿ ಮಾಡಿದ್ದಾರೆ. ಅದರ ಮಾರ್ಕೆಟ್ ರೇಟ್ 80 ರೂಪಾಯಿ, 85 ರೂಪಾಯಿ. 204ರಷ್ಟು 3ರಷ್ಟು ರೇಟ್ ಮಾಡ್ಕೊಂಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯವರು ಅದೇ ಸ್ಯಾನಿಟೈಸರ್ ಅನ್ನ 600 ರೂಪಾಯಿ ಖರೀದಿ ಮಾಡ್ತಾರೆ. ಇದನ್ನು ನಾವು ಪ್ರಶ್ನೆ ಮಾಡಿದ್ರೆ ಏನು ಉತ್ತರ? ಅವರು ಏನು ಉತ್ತರ ಕೊಡೋದಿಲ್ಲ. ಅವ್ರು ಹೇಳಿದ್ರೆ ಸುಳ್ಳು ಅಂತ ಹೇಳ್ತಾರೆ. ಮತ್ತೆ ಸಚಿವರೊಬ್ರು ಹೇಳ್ತಾರೆ ಇದ್ರಲ್ಲಿ 1 ರೂಪಾಯಿ ಆದ್ರೂ ನಾವು ಭ್ರಷ್ಟಾಚಾರ ಮಾಡಿದ್ರೆ ನಾನು ನಿವೃತ್ತಿ ಆಗ್ಬಿಡ್ತೀನಿ ಅಂತ ಹೇಳ್ತಾರೆ. ನೀವು 1 ರೂಪಾಯಿ ಮಾಡಿಲ್ಲ ಸ್ವಾಮಿ, 1,000 ಕೋಟಿ ಮಾಡಿದ್ದೀರ. 1 ರೂಪಾಯಿ ಲೆಕ್ಕ ಕೇಳ್ತಾ ಇಲ್ಲ, 1,000 ಕೋಟಿ ರೂಪಾಯಿ ಲೆಕ್ಕ ಕೇಳ್ತಾ ಇದ್ದೀರಿ. ಸೊ ಇದು ಸ್ಯಾನಿಟೈಸರ್ ವಿಚಾರ. ಆಮೇಲೆ ಆಕ್ಸಿಜನ್ ಉಪಕರಣಗಳು ನೋಡಿ, ಕೇರಳದಲ್ಲಿ ಇದೇ ಆಕ್ಸಿಜನ್ ಉಪಕರಣಗಳು 2,86,000 ರೂಪಾಯಿಗೆ ಖರೀದಿ ಮಾಡ್ತಾರೆ. ಕರ್ನಾಟಕದಲ್ಲಿ 4,36,800 ಖರೀದಿ ಮಾಡಿರ್ತಕ್ಕಂಥದ್ದು. 2ರಷ್ಟು ಈ ಆಕ್ಸಿಜನ್ ಉಪಕರಣ. ಈ ರೀತಿಯಾಗಿ ಒಂದಲ್ಲ ನೋಡಿ, 2ಅಲ್ಲ, ಪ್ರತಿಯೊಂದು ಐಟಮ್ನಲ್ಲೂ ಕೂಡ ಇವತ್ತು ಎಲ್ಲದರಲ್ಲೂ ಅವರು ಹೆಚ್ಚಿಗೆ
ಹಣವನ್ನು ಕೊಟ್ಟು ನನ್ನ ಪ್ರಕಾರ ಸಿದ್ದರಾಮಯ್ಯ ಹೇಳಿದ ಪ್ರಕಾರ 50% ಅಷ್ಟು ಲೂಟಿಯನ್ನ ಇವರು ಮಾಡಿದ್ದಾರೆ. 4,000 ಕೋಟಿ ಖರ್ಚು ಮಾಡಿದ್ರೆ 2,000 ಕೋಟಿ ರೂಪಾಯಿ ಇವ್ರ ಜೇಬ್ ಹೋಗಿದೆ. ಇವರು ಇದನ್ನು ತಿಂದಾಕಿದ್ದಾರೆ. ಇದು ಸ್ಪಷ್ಟವಾಗಿ ಇವತ್ತಿನ ದಿವಸ ಕಾಣ್ತಾ ಇರ್ತಕ್ಕಂಥ. ಅದರಿಂದ ಇಷ್ಟೊಂದು ಸ್ಪಷ್ಟತೆಯಿಂದ ನೋಡಿ, ಇದು ಹಿಂದಿನ ಫಿಗರ್ಸ್. ಹೊಸ ಒಂದು ಐಟಮ್ ನೋಡಿ. ಈಗ ಇದನ್ನ ಖರೀದಿ ಮಾಡ್ತಾರೆ. ಇದು ಮೊನ್ನೆ ಹೊರಗೆ ಬಂದಿರತಕ್ಕಂಥದ್ದು. ಈ RT-PCR ಮತ್ತು RNA ಕಿಟ್ಸ್ ತಗೊಳ್ತಾರೆ ಟೆಸ್ಟಿಂಗ್ ಮಾಡೋದಕ್ಕೆ. RT-PCR ಮತ್ತು RNA ಕಿಟ್ ಇವರು ಬಹಳ ಬುದ್ಧಿವಂತಿಕೆಯಿಂದ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರ ಎರಡನ್ನು ಕಂಬೈನ್ ಮಾಡಿ ಖರೀದಿ ಮಾಡಿದ್ದಾರೆ. ಅದೇ RT-PCR ಕಿಟ್ಟು ಪ್ರತ್ಯೇಕವಾಗಿ ಒರಿಸ್ಸಾದಲ್ಲಿ 550 ರೂಪಾಯಿ, ಛತ್ತೀಸ್ಗಢದಲ್ಲಿ 570 ರೂಪಾಯಿ. RNA ಕಿಟ್ ಸೆಪರೇಟ್ ಆಗಿ ಖರೀದಿ ಮಾಡಿದ್ರೆ 100 ರೂಪಾಯಿ ಒರಿಸ್ಸಾದಲ್ಲಿ, ಗುಜರಾತ್ 179 ರೂಪಾಯಿ. ಎರಡು ಕಂಬೈನ್ ಮಾಡಿದ್ರು ಕೂಡ 600 ರೂಪಾಯಿ ಅಥವಾ 700 ರೂಪಾಯಿ ಆಗ್ಬೇಕು, ಎರಡು ಸೇರಿದ್ರು. ಕರ್ನಾಟಕದಲ್ಲಿ ಏನ್ ಮಾಡಿದ್ರೆ, ಎರಡು ಕಂಬೈನ್ ಮಾಡಿ ಒಂದೇ ಐಟಮ್ ಅಂತ ಮಾಡಿ 1,120 ರೂಪಾಯಿಗೆ ಈ ಎರಡನ್ನ ಸೇರಿಸಿ ಖರೀದಿ ಮಾಡಿದ್ದಾರೆ. ಇಲ್ಲಿ ಕನಿಷ್ಠ ಒಂದು 40% ಬೇರೆ ರಾಜ್ಯಗಳು ಖರೀದಿ ಮಾಡಿರ್ತಕ್ಕಂಥ ಕಿಟ್ಗೆ ಇರ್ತಕ್ಕಂಥ ವ್ಯತ್ಯಾಸ. ಸುಮಾರು 35,000 ಈ ರೀತಿ ಟೆಸ್ಟಿಂಗ್ ಕಿಟ್ಗಳನ್ನ ಖರೀದಿ ಮಾಡಿದರೆ ಸುಮಾರು 4 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಇದರಲ್ಲಿ ನನ್ನ ಪ್ರಕಾರ ಕನಿಷ್ಠ ಒಂದು 1.5 ಕೋಟಿ ಇವ್ರ ಜೇಬಿಗೆ ಹೋಗಿದೆ. ಇದು ಹೊಸದಾಗಿ ಬಂದಿರತಕ್ಕಂಥದ್ದು. ಹಿಂದೆ ಇದೆಲ್ಲ ನಾವೇನು ಹೇಳೋದು ಈಗಾಗಲೇ ಎಲ್ಲ ಹೇಳಾಗಿರ್ತಕ್ಕಂಥದ್ದು. ಸೊ ಇದರಲ್ಲಿ ದುಡ್ಡಂತೂ ಮಾಡಿದ್ದಾರೆ, ರೂಟಿ ಅಂತೂ ಮಾಡಿದ್ದಾರೆ. ಯಾಕಂದ್ರೆ ನನಗೆ ವೈಯಕ್ತಿಕವಾಗಿ ಗೊತ್ತಿದೆ, ಅನೇಕ ಸಪ್ಲೈಯರ್ಸ್ ನಮ್ಮ ಹತ್ರ ಬಂದರು. ಸರ್, ಟೆಂಡರ್ಗಳಲ್ಲಿ ಅವ್ರು ಬೇಕಾದವರು ಕೊಡಿಸ್ತಾವ್ರೆ, ಅವ್ರು ಯಾವ ರೀತಿ ಮಾಡಿಸ್ಬೇಕು ಆ ಥರ ಮಾಡ್ತಾವ್ರೆ ಅಂತ ಹೇಳಿ ಅನೇಕ ಜನ ನಮ್ಮ ಹತ್ರ ಬಂದು ಮಾಹಿತಿ ಕೊಟ್ಟು, ಈಗ ನಾವು RTI ಕೂಡ ಹಾಕೋದಕ್ಕೆ ಕೊಟ್ಟಿದ್ದೇವೆ, ಆ ಮಾಹಿತಿಯನ್ನು ತಗೊಳ್ಳೋದು. ಈಗ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇಷ್ಟೊಂದು ವ್ಯಾಪಕ ಭ್ರಷ್ಟಾಚಾರ ಆಗಿದೆ. ಇದನ್ನು ನಾವು ಪ್ರಶ್ನೆ ಮಾಡಿದಾಗ ನೀವು ಉಡಾಫೆಯಿಂದ ನಾವು ಲಿಖಿತವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ, ಡಾಕ್ಯುಮೆಂಟ್ಗಳ ಮುಖಾಂತರ, ಸರ್ಕಾರಿ ಡಾಕ್ಯುಮೆಂಟ್ಗಳ ಮುಖಾಂತರ ನಿಮಗೆಲ್ಲ ಕೊಟ್ಟಿದ್ದೀವಿ. ನಿಮ್ಮದೇ ಡಾಕ್ಯುಮೆಂಟ್ಗಳನ್ನು ಉಪಯೋಗ ಮಾಡಿಕೊಂಡು, ಮತ್ತು ಯಾವ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರು, ನಿಮ್ಮ ಶಾಸಕರುಗಳೇ, ಮಾಜಿ ಶಾಸಕರು ಡಾಕ್ಯುಮೆಂಟ್ ಅವರು ಕಂಪ್ಲೇಂಟ್ ಮಾಡಿದ್ರು. ನಿಮ್ಮ ಶಾಸಕರು ಮುರುಗೇಶ್ ನಿರಾಣಿಯವರು ನೇರವಾಗಿ ಅಲ್ಲಿ ಬಂದು ಹೇಳಿದರೆ ಭ್ರಷ್ಟಾಚಾರ ಆಗಿದೆ, ಲೂಟಿ ಆಗಿದೆ ಅಂತ ಅವ್ರು ಬಂದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ದಾಗ ಮತ್ತು ಅನೇಕ ಮಾಧ್ಯಮದಲ್ಲೂ ಕೂಡ, ಪತ್ರಿಕೆಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀವು ಬಿಂಬಿಸಿದ್ದೀರಾ. ಮತ್ತು ಕೆಲವು ಏನು ಭ್ರಷ್ಟಾಚಾರ ವಿರೋಧವಾಗಿ ಕೆಲಸ ಮಾಡ್ತಾರೆ ಸಂಘಟನೆಗಳಿದೆ, ಅವರು ಕೂಡ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಇದ್ದಾಗ ನಾವು ಏನೂ ಮಾಡಿಲ್ಲ, ನಮ್ಮನ್ನು ಕೇಳಲೇಬೇಡಿ, ಇವೆಲ್ಲ ಕೇಳೋರು ಯಾರು, ನಿಮಗೆ ಬೇರೆ ಕೆಲಸ ಇಲ್ಲ. ಮತ್ತೆ ಅದರ ಮೇಲೆ ಲೀಗಲ್ ನೋಟಿಸ್ ಬೇರೆ ಕಳಿಸ್ತೀವಿ. ಲೀಗಲ್ ನೋಟಿಸ್ ಕಳಿಸೋದು ಏನಿದೆ ಸ್ವಾಮಿ? ಲೀಗಲ್ ನೋಟಿಸ್ ಕಳ್ಕೊಂಡು ಏನಾಗಿದೆ? ಅಷ್ಟು ನಿಮ್ಗೆ ಧೈರ್ಯ ಇದ್ದಿದ್ರೆ ನೀವು ನೇರವಾಗಿ ನಮ್ಮ ಡೆಫಮೇಷನ್ ಕೇಸ್ ಹಾಕಬೇಕಾಗಿತ್ತು, ಕೋರ್ಟ್ಗೆ ನೀವು ಇಶ್ಯೂಗೆ ಹತ್ಕೊಡ್ಬೇಕಾಗಿತ್ತು. ಲೀಗಲ್ ನೋಟಿಸ್ ನೀವು ಕೊಡ್ತೀರಾ, ನಾವು ಉತ್ತರ ಕೊಡೋದು, ನೀವು ಸುಮ್ಮನೆ ಆಗ್ತೀರಾ. ಅದಕ್ಕೆ ಸಿದ್ದರಾಮಯ್ಯ ಸ್ವಾಗತ ಮಾಡಿದ್ದಾರೆ. ಕೋರ್ಟ್ ಹೋಗೋಣ, ಅಲ್ಲಿಗಾದ್ರೂ ನೀವು ಡಾಕ್ಯುಮೆಂಟ್ ಕೊಡಲೇಬೇಕಾಗ್ತದೆ. ಯಾಕೆ ಇಷ್ಟು ಖರೀದಿ ಮಾಡಿದ್ರಿ, ಯಾವ ರೇಟಿಗೆ ಖರೀದಿ ಮಾಡಿದ್ರಿ, ಎಲ್ಲವನ್ನು ಕೂಡ ಕೋರ್ಟ್ ಮುಂದೆ ಬೇಕಾದ ಚರ್ಚೆ ಆಗಿದೆ. ಇವತ್ತು ಎಷ್ಟು ಮಟ್ಟಿಗೆ ವೈಫಲ್ಯದ ಮೇಲೆ ವೈಫಲ್ಯ, ಒಂದ್ ಕಡೆ ಭ್ರಷ್ಟಾಚಾರ, ನಮ್ಮ ಇನ್ನೊಂದು ಕಡೆ ನಿರ್ವಹಣೆ. ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಏನಾಗಿದೆ? ಏನು ನಮ್ಮ ಪ್ರಧಾನಮಂತ್ರಿಗಳು ಪ್ರಥಮವಾಗಿ ಬಂದು ಏನು ಹೇಳಿದ್ರು? ಮಹಾಭಾರತ ಯುದ್ಧ ಮುಕ್ತಾಯ ಆಗೋದಕ್ಕೆ 18 ದಿವಸ ಬೇಕಾಯಿತು, ನನಗೆ 21 ದಿವಸ ಕೊಡಿ. ಅವರು ಲಾಕ್ಡೌನ್ ಬಸ್ ಅನೌನ್ಸ್ ಮಾಡಿದ್ರಲ್ಲ, ಎಲ್ಲ ಸರಿ ಹೋಗ್ಬಿಡ್ತದೆ ಅಂತ ಹೇಳಿದ್ರು. ಚಪ್ಪಾಳೆ ಬಾರಿಸಿದ್ರು. ಗಂಟೆನಾ ನೀವು ತಟ್ಟೆ ಎಲ್ಲ ಜಾಗೃತಿ ಮಾಡಿಸಿದ್ರು, ದೀಪ ಹಚ್ಚಿದ್ರು. 21 ದಿವಸ ಆಯಿತು. ಮೊನ್ನೆನೂ ಕೂಡ ಹೇಳ್ತಾರೆ, ಇಡೀ ವಿಶ್ವದಲ್ಲೇ ಭಾರತ ದೇಶ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ, ಇವತ್ತು ದಿವಸಕ್ಕೆ 50,000 60,000 ಏರ್ತಾ ಇದೆ. ಯಾವ ಬಾಯಿಂದ ಅವರು ಆ ಥರ ಧೈರ್ಯದಿಂದ ಮಾತಾಡ್ತಾರೋ ಗೊತ್ತಿಲ್ಲ. ಅವ್ರು ಫಸ್ಟ್ ಹೇಳಿದ್ರಲ್ಲ 2013 ಇಸ್ವಿಯಲ್ಲಿ 14 ಇಸ್ವಿಯಲ್ಲಿ, ನನಗೆ ಅಧಿಕಾರ ಕೊಡಿ, 150 ದಿವಸದಲ್ಲಿ ಎಲ್ಲ ವಿದೇಶಿ ಹಣ ವಾಪಸ್ ತಗೊಂಡ್ಬರ್ತೀನಿ ಅಂತ ಹೇಳಿದ್ರು. 150 ದಿವಸ ಆಗಿ ಈಗ 6 ವರ್ಷ ಆಯಿತು.
ಅದೇ ತರ ಡಿಮಾನಿಟೈಸ್ ಮಾಡಿದಾಗ ಅವ್ರು ಹೇಳಿದ್ರು ಗೋವಾದಲ್ಲಿ ಭಾಷಣ ಮಾಡ್ತಾ 50 ದಿವಸ ಕೊಡಿ ನನಗೆ, ನಿಮ್ಗೆ ಗೊತ್ತಾಗ್ತದೆ ಈ ಒಂದು ನೋಟಿನ ಅಮಾನ್ಯೀಕರಣದಿಂದ ಎಷ್ಟು ನಮ್ಮ ದೇಶ ಒಳ್ಳೇದಾಗುತ್ತೆ ಅಂತೇಳಿ 50 ದಿವಸ ಕೊಡಿ, ಒಳ್ಳೇದಾಗದೆ ಹೋದ್ರೆ ನನಗೆ ನೀವು ನೇಣ ಹಾಕಿ ಅಂತ ಹೇಳಿದ್ರು ಪ್ರಧಾನಮಂತ್ರಿ. ಅವರೇ ಹೇಳಿರ್ತಾರೆ. ಈಗ ಮೊನ್ನೆ ಹೇಳೋದು ಒಂದ್ಸಲ 150 ದಿವಸ ಆಯಿತು, ಇನ್ನೊಂದು 50 ದಿವಸ ಆಯಿತು, ಈಗ ಮೊನ್ನೆ ಹೇಳ್ತಾವ್ರೆ 21 ದಿವಸ ಅಂತ ಹೇಳಿದ್ರು. ಅದು ಏನಾಯ್ತು? ಅದರಿಂದ ಇವತ್ತು ನಿಜವಾಗ್ಲೂ ಕೂಡ ಬೇಜವಾಬ್ದಾರಿತನದಿಂದ ಅವರನ್ನ ಇದುವರೆಗೂ ಕೂಡ ನೋಡಿ ಎಲ್ಲ ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ. ಪ್ರತಿ ವಾರ ಅವ್ರು ಬಂದು ಮಾಧ್ಯಮದ ಜೊತೆ ಮಾತಾಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ತಿಳಿಸ್ತಾರೆ. ಇವರು ಬರೋದೂ ಇಲ್ಲ, ಯಾವಾಗ ಒಂದ್ಸಲ ಏನೋ ಹೇಳ್ತಾರೆ. ಎಲ್ಲ ಟಿವಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ದೊಡ್ಡದಾಗಿ 20 ಲಕ್ಷ ಪ್ಯಾಕೇಜ್ ಅಂತ ಅನೌನ್ಸ್ ಮಾಡ್ತಾರೆ. ಪ್ಯಾಕೇಜ್ ಇರೋದ್ರಲ್ಲಿ ಅದು 20 ಲಕ್ಷ ಪ್ಯಾಕೇಜು ಇಲ್ಲ, ಯಾರು ಇದನ್ನು ದುಡ್ಡು ಮುಟ್ಟಿಲ್ಲ. ಆ ಫಿಗರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 1,80,000 ರೂಪಾಯಿ ಮಾತ್ರ ಹಣ ಉಪಯೋಗ ಆಗುತ್ತೆ ಈ ವರ್ಷದಲ್ಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಒಪ್ಪು ಆಗುತ್ತೆ ಹೇಳಿ 20 ಲಕ್ಷದಲ್ಲಿ ಇಲ್ಲವೇ ಇಲ್ಲ. ಹೆಡ್ಲೈನ್ ಮಾತ್ರ 20 ಲಕ್ಷ ಘೋಷಣೆ ಮಾಡೋದಂತ ಬರ್ತದೆ ಹೊರತು ಅದರಿಂದ ಏನ್ ಪ್ರಯೋಜನ ಆಗಿದೆ ದೇಶಕ್ಕಂತ ಏನು ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಕೂಡ ಯಾವ ಪ್ಯಾಕೇಜ್ ಇಂಪ್ಲಿಮೆಂಟ್ ಕರೆಕ್ಟ್ ಆಗಿ ಮಾಡಿದ್ದಾರೆ. ಪಾಪ ಅಸಂಘಟಿತ ವಲಯಕ್ಕೆ, ಕ್ಷೌರಿಕರಿಗೆ, ಆಟೋ ಡ್ರೈವರ್ಸ್ಗೆ, ಬೀದಿ ವ್ಯಾಪಾರಿಗಳಿಗೆ ಎಷ್ಟು ಜನರಿಗೆ ಮುಟ್ಟಿದೆ? ಅವ್ರು ಕೊಟ್ಟಿರೋ ಟಾರ್ಗೆಟ್ಗೂ ವಿತರಣೆ ಆಗಿರೋದಕ್ಕೂ 40% ಕೂಡ ವಿತರಣೆ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಕಂಡೀಷನ್ಸ್ ಆ ಥರ ಹಾಕೊಂಡಿದ್ದಾರೆ. ಮೊನ್ನೆ ಅವರೆಲ್ಲ ಹೋಗಿ ಬೇಡ್ಕೊಳ್ತವ್ರು. ಈಗ 5 ತಿಂಗಳಾಗಿದೆ ಆ ಪ್ಯಾಕೇಜ್ ಘೋಷಣೆ ಮಾಡಿ, ಇನ್ನೂ ಕೂಡ 5,000 ರೂಪಾಯಿ ಅವ್ರ ಜೇಬಿಗೆ ಮುಟ್ಸಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಒಬ್ಬ ಕ್ಷೌರಿಕನಿಗೆ, ಒಬ್ಬ ಆಟೋ ಡ್ರೈವರ್ಗೆ, ಒಬ್ಬ ಟ್ಯಾಕ್ಸಿ ಡ್ರೈವರ್ಗೆ ಆ 5,000 ರೂಪಾಯಿ ಮುಟ್ಸಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಕೇಳಿ ನಾವು ಏನು ಹೇಳಬೇಕು ಅವ್ರಿಗೆ? ಇದೇ ಲೋನ್ ಸ್ಕೀಮ್ ಆಯಿತು ಕಂಡೀಷನ್ ಹಾಕೋದಕ್ಕೆ. ಒಂದು ಮನೆಯಲ್ಲಿ ಒಬ್ಬ ಒಂದು BPL ಕಾರ್ಡ್ ಒಬ್ಬ ಕ್ಷೌರಿಕರಿಗೆ ಮಾತ್ರ ಕೊಡ್ತೀವಿ. ಆ ಮನೆಯಲ್ಲಿ 2 ಜನ 3 ಜನ ಕ್ಷೌರಿಕರು ಇರ್ತಾರೆ. ಒಬ್ಬರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಸಿಗ್ತದೆ. ಎಷ್ಟೋ ಆಟೋಗಳಿಗೆ ಒಂದು ಆಟೋಲ್ಲಿ 2 ಡ್ರೈವರ್ ಆಟೋನ ಓಡಿಸ್ತಾರೆ. ಬೆಂಗಳೂರಿನಲ್ಲಿ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಒಂದು ಆಟೋವನ್ನ ಬೆಳಗ್ಗೆ ಹೊತ್ತು ಒಬ್ಬ ಓಡಿಸ್ತಾನೆ, ರಾತ್ರಿ ಹೊತ್ತು ಒಬ್ಬ ಓಡಿಸ್ತಾನೆ, ಮತ್ತು 3 ಜನನೂ ಓಡಿಸ್ತಾರೆ. ಒಂದು ಆಟೋ ಒಂದೇ ನಾನು ದುಡ್ಡು ಕೊಡ್ತೀನಿ 5,000 ರೂಪಾಯಿ. ಅರೆ ಅವ್ರಿಗೆ ಆಟೋ ಪರ್ಮಿಟ್ ಲೈಸೆನ್ಸ್ ಇದೆ ಮತ್ತು ಆ ನಂಬರ್ ಇರ್ತದೆ, ಅದ್ರ ಪ್ರಕಾರ ಕೊಡಿ ಅಂತ ಹೇಳಿ ನಾನೇ ಹೋಗಿದ್ದೀನಿ ಮಿನಿಸ್ಟರ್ ಹತ್ರ, ಸಮಿತಿಯವ್ರ ಹತ್ರ, ಸರ್ ಕೊಡಿಸಿ ಅಂತ, ಕೊಡಲಿಲ್ಲ. ಸೊ ಇವ್ರ ಪ್ಯಾಕೇಜ್ ಏನಿದೆ, ವಲಸೆ ಕಾರ್ಮಿಕರಿಗೆ ಏನಾಯ್ತು ಗತಿ? ಯಾವ ರೀತಿ ಅಮಾನವೀಯವಾಗಿ ನಡ್ಕೊಂಡ್ರು, ಏನು ಆಲೋಚನೆ ಮಾಡಿದ್ರು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಕೇಳಿದ್ರೆ ಅವರಲ್ಲಿ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಏನಂತ ಹೇಳಿದ್ರೆ, ನೀವೇನು ಕೇಳಬಾರ್ದು, ನೀವು ರಾಜಕೀಯ ಮಾಡ್ತೀರಾ, ನಿಮ್ಮ ದುರುದ್ದೇಶದಿಂದ ನೀವು ಇದೆಲ್ಲ ಕೂಡಿದೆ ಅಂತ ಹೇಳ್ತಕ್ಕಂಥದ್ದೇ ನೀವು ಹೇಳ್ತೀರ. ಸೊ ಈಗ ಇವೆಲ್ಲ ಗಂಭೀರವಾದ ವಿಚಾರಗಳು. ಇದಕ್ಕೆ ನಾವು ಹೇಳ್ತಾ ಇರ್ತಕ್ಕಂಥದ್ದು, ನಿಮ್ಗೆ ಅಷ್ಟೊಂದು ನಿಮಗೆ ನಿಮ್ಮ ಮಾಡಿರ್ತಕ್ಕಂಥದ್ರಲ್ಲಿ ನಿಮಗೆ ಅನುಮಾನ ಇಲ್ಲ ಅಂತ ಹೇಳಿದ್ರೆ ನೀವು ಜುಡಿಷಿಯಲ್ ಎನ್ಕ್ವೈರಿ ಒಂದು ಸಿಟ್ಟಿಂಗ್ ಜಡ್ಜ್ ಕೇರ್ ಮಾಡಿಸಿ. ಯಾಕೆ ನಾವು ಇದು ಕೇಳಿದಾಗ ಡಾಕ್ಟರ್ ಸುಧಾಕರ್ ಅವರು ಹೇಳಿದ್ರು, ಇಲ್ಲ ನೀವು ನಿಮ್ಮ ಸರ್ಕಾರ ಇದ್ದಾಗ ಒಂದು ಗಂಟೆ 23 ಲಕ್ಷ ಖರೀದಿ ಮಾಡಿದ್ರಿ ಅಂತ ಹೇಳಿದ್ರು. ಆಯ್ತಪ್ಪ, ಆದರೆ ಅದನ್ನು ಕೂಡ ನೀವು ಸೇರಿಸಿ ಇನ್ವೆಸ್ಟಿಗೇಷನ್ಗೆ. ನಮ್ಮ ಸರ್ಕಾರ ಇದ್ದಾಗ ಅಥವಾ ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನಾದರೂ ತಪ್ಪಾಗಿದ್ರೆ ಅದನ್ನು ಕೂಡ ಸೇರಿಸಿ. ಅದು ಇವತ್ತು ಈ ವ್ಯಾಪಕವಾಗಿ ಹಣ ಖರ್ಚು ಮಾಡ್ತಾ ಇದ್ದೀರಲ್ಲ, ಯಾವ 4G ಎಕ್ಸೆಪ್ಷನ್ ತಗೊಳ್ತೀರಾ, ಯಾರು ಕೇಳಬಾರ್ದು. ಮತ್ತು ಧೈರ್ಯವಾಗಿ ನೀವೇ ಯೋಚನೆ ಮಾಡಿ. ಈ ಬಿಜೆಪಿ ಸರ್ಕಾರದವರು ದುಡ್ಡು ತಗೊಳ್ತಾನೆ ಖರೀದಿ ಮಾಡಿರ್ತೀರಾ? ನೀವೇ ಯೋಚನೆ ಮಾಡಿ. ಆ ಭ್ರಷ್ಟಾಚಾರ ಹಣದ ಮುಖಾಂತರನೇ ಸರ್ಕಾರಕ್ಕೆ ಬಂದಿದ್ದಾರೆ. ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸುಮ್ಮನೆ ಕೂತ್ಕೊಳ್ತಾರೆ ಅವರು. ಇದರಲ್ಲಿ ಖಂಡಿತವಾಗಿ 100% ತನಿಖೆ ಸರಿಯಾದ ರೀತಿಯಲ್ಲಿ ಆದರೆ 50% ಅಷ್ಟು ಹಣ ಪೋಲಾಗಿದೆ. ಅದಕ್ಕೆ ನಮ್ಮ ಆಗ್ರಹ ಏನಂತ ಹೇಳಿದ್ರೆ, ಜುಡಿಷಿಯಲ್ ಎನ್ಕ್ವೈರಿಯನ್ನು ಮಾಡಿ ನೀವು ಅದರ ಮುಖಾಂತರ ಎಲ್ಲ ಸತ್ಯಾಸತ್ಯತೆಗಳು ಹೊರಗೆ ಬರಲಿ, ನಿಜಾಂಶಗಳು ಹೊರಗೆ ಬರಲಿ ಅಂತ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಈ ರೀತಿಯಾದಂತಹ ಒಂದು ಮತ್ತು ಬೇಜವಾಬ್ದಾರಿತನ, ಮಂತ್ರಿಗಳಲ್ಲಿ ಪೈಪೋಟಿ, ಕಾಂಪಿಟೇಷನ್ನು. ಬಾಬಾ ಶ್ರೀರಾಮುಲು ಆರೋಗ್ಯ ಸಚಿವರು ಅವರೆಲ್ಲರೂ ಕೂಡ ಕಾಣಿಸ್ತಾನೆ ಇಲ್ಲ. ಈಗ ಅವರ ಯಾರ್ಯಾರು ಉಸ್ತುವಾರಿಗಳಾಗಿದ್ದಾರೋ
ಬೆಂಗಳೂರು ಸ್ವಲ್ಪ ಏನೋ ಓಡಾಡ್ತಾ ಇದ್ದಾರೆ, ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಯಾವ ಉಸ್ತುವಾರಿ ಸಚಿವ ಕೂಡ ಬಂದು ರಿವ್ಯೂ ಮಾಡಿ ಸರಿಯಾದ ರೀತಿಯಲ್ಲಿ ಈ ಒಂದು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಿಯಂತ್ರಣ ಮಾಡ್ತಕ್ಕಂಥ ಯಾವ ಉಸ್ತುವಾರಿ ಸಚಿವ ಕೂಡ ಮಾಡಿಲ್ಲ. ಉಡುಪಿ ಜಿಲ್ಲೆಯಲ್ಲೂ ಕೂಡ ಬಂದಿಲ್ಲ, ಯಾವ ಜಿಲ್ಲೆಯಲ್ಲೂ ಕೂಡ ಬಂದಿಲ್ಲ. ಕೇವಲ ಬೆಂಗಳೂರಿನಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್, ಡಾಕ್ಟರ್ ಸುಧಾಕರ್ ಇವರು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿಕೊಂಡು ಫೋಟೋಗಳು ಪೋಸ್ ಕೊಡ್ಕೊಂಡು, ಯಾಕಂದ್ರೆ ಮೀಡಿಯಾದ ಪಬ್ಲಿಸಿಟಿ ಬೇಕಲ್ಲ, ಸಿಗ್ತಾ ಇದೆ ಅವ್ರಿಗೆ ಅಷ್ಟೇ. ಆಸ್ಪತ್ರೆಗಳಲ್ಲಿ ಪ್ರಾಬ್ಲಮ್ ಆಗಿದೆ, ಬೆಡ್ಗಳು ಸಿಗ್ತಾ ಇಲ್ಲ, ಡಾಕ್ಟರ್ಗಳಿಗೆ ಭಯ ಪಟ್ಟು ಕೂತ್ಕೊಂಡಿದ್ದಾರೆ, ಅನೇಕ ಸಮಸ್ಯೆಗಳಿದೆ. ಮುಖ್ಯಮಂತ್ರಿಗಳು ಹತಾಶರಾಗಿ ಒಂದು ದಿವಸ ಕರೆದು ಅವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಅನೇಕ ಕಡೆ ಇವತ್ತಿನ ದಿವಸ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ಆಡಳಿತದ ಕಂಟ್ರೋಲೇ ಇಲ್ಲ ಅವರು. ಅವ್ರು ನೋಡಿ, ನಮ್ಮ ಬೆಂಗಳೂರಿನ ಒಬ್ಬರು ಕಮಿಷನರು ಇಷ್ಟ ಬಂದಾಗೆ 800 ರೂಪಾಯಿ ದಿವಸಕ್ಕೆ ಬೆಡ್ಗೆ ಬಾಡಿಗೆಗೆ ಫಿಕ್ಸ್ ಮಾಡಿ ದೊಡ್ಡ ಇಶ್ಯೂ ಆಯ್ತು. ಈ ರೀತಿಯಾಗಿ ಆಡಳಿತದ ಕಂಟ್ರೋಲ್ ಇಲ್ಲ, ಕೋಆರ್ಡಿನೇಷನ್ ಇಲ್ಲ, ಯಾರು ಜವಾಬ್ದಾರಿ ತಗೊಳ್ಬೇಕು. ಮೊದಲು ಸುರೇಶ್ ಕುಮಾರ್ ವಕ್ತಾರರಾಗಿದ್ರು, ಆಮೇಲೆ ಸುಧಾಕರ್ ಆದ್ರು, ಆಮೇಲೆ ಅಶೋಕ್ ಅವ್ರನ್ನ ಮಾಡಿದ್ರು. ಸೊ ಒಂದು ಟೀಮ್ ವರ್ಕ್ ಕೂಡ ನಡೆದಿಲ್ಲ, ಯಾಕಂದ್ರೆ ಕೋಆರ್ಡಿನೇಷನ್ ಇಲ್ಲ. ಅವರ ದೃಷ್ಟಿ ಏನಂತ ಹೇಳಿದ್ರೆ ಇದರಲ್ಲಿ ಎಷ್ಟು ದುಡ್ಡು ಮಾಡಬಹುದು. ಮೊದಲು 3 ತಿಂಗಳು ಚೆನ್ನಾಗಿತ್ತು, ಹೇಗೋ ದೈವ ಇಚ್ಛೆನೋ ಅಥವಾ ನಮ್ಮ ಏನೋ ಸಹಜವಾಗಿ ಇದು ಅಷ್ಟೊಂದು ಹಬ್ಬಲಿಲ್ಲ. ಇವನೇನು ಯಾವ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ಳಿಲ್ಲ. ಯಾವಾಗ ಶುರು ಆಯಿತು ಈ ಕಾಯಿಲೆ ಹರಡೋದಕ್ಕೆ, ಅವಾಗ ಇವರು ಏನ್ ಮಾಡ್ಬೇಕು ಅಂತ ತೋಚದೇನೆ ಏನೋ ಮಾಡಕ್ಕೆ ಶುರು ಮಾಡಿದ್ರು. ಸಿಕ್ಕಾಕೊಂಡು ಈ ಅವಾಂತರಕ್ಕೆ ಕರ್ನಾಟಕ ರಾಜ್ಯ ಬಂದಿದೆ. ಇಡೀ ದೇಶದಲ್ಲಿ ಇವತ್ತು 3ನೇ ಸ್ಥಾನ. ಈ ಆಕ್ಟಿವ್ ಕೇಸಸ್ ಅಲ್ಲಿ ಇವತ್ತು ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೇವೆ ನಾವು. ಆಕ್ಟಿವ್ ಕೇಸಸ್ ಅಲ್ಲಿ ಕರ್ನಾಟಕ ಈಗ 2ನೇ ಸ್ಥಾನದಲ್ಲಿದೆ. ಎಲ್ಲಿ ಯೂಸ್ ಕಂಟ್ರೋಲ್, ಏನು ಪರ್ಫಾರ್ಮೆನ್ಸ್, ಏನ್ ಮಾಡಿದ್ದಾರೆ, ಇದನ್ನು ನಾವು ವಿರೋಧ ಪಕ್ಷವಾಗಿ ಇವತ್ತು ಕೇಳ್ತಾ ಇದ್ದೀವಿ. ಮತ್ತು ಇವ್ರು ಮಾಡಿರ್ತಕ್ಕಂಥ ಲೂಟಿ ಏನಿದೆ ಇದು ಖಂಡಿತವಾಗಿಯೂ ನೀವು ಪತ್ರಕರ್ತರು ಕೂಡ ಮಾಧ್ಯಮದವರು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯವ್ರದ್ದು ಅವರ ಒತ್ತಡ ಹೇಗಿದೆ ಅಂತ ಹೇಳಿದ್ರೆ ಯಾವುದೇ ಅವರ ನೆಗೆಟಿವ್ ಸುದ್ದಿಗಳನ್ನ ಹೊರಗೆ ಬರೋದಕ್ಕೆ ಬಿಡೋದೇ, ಏನೋ ಡೈವರ್ಟ್ ಮಾಡ್ಬಿಟ್ಟು ಏನೋ ಹೇಳ್ಕೊಡ್ತಾರೆ. ಆದರೆ ಇವತ್ತು ನಿಜವಾಗ್ಲೂ ಇದನ್ನ ನಾವು ಈ ವಿಚಾರದಲ್ಲಿ ನಾವು ಬಹಳ ಗಂಭೀರವಾಗಿ ಇದನ್ನು ನಾವು ತಗೊಂಡು ತಾರ್ಕಿಕವಾಗಿ ತಗೊಳ್ತಾ ಇದ್ದೀವಿ ಹೊರತು ನಾವು ಕೇವಲ ಗೂಬೆ ಕೂರಿಸೋದಕ್ಕೆ ಹಿಟ್ ಅಂಡ್ ರನ್ ಮಾಡ್ತಾ ಇಲ್ಲ. ನಿಜವಾದ ಸಾರ್ವಜನಿಕರ ಹಣ ಈ ರೀತಿ ಪೋಲ್ ಆಗಬಾರ್ದು ಉದ್ದೇಶದಿಂದ ನಾವು ಜವಾಬ್ದಾರಿಯುತವಾಗಿ ಇವತ್ತು ನಾವೆಲ್ಲ ಜಿಲ್ಲೆಗಳು ಹೋಗಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಇದನ್ನಾದ್ರೂ ನೋಡ್ಕೊಂಡು ಮುಂದೆನೂ ಕೂಡ ಭ್ರಷ್ಟಾಚಾರ ಆಗಬಾರ್ದು. ಈ ಮುಂದೆ ಏನೇನು ಖರೀದಿ ಮಾಡ್ತಾರೆ, ಮುಂದೆ ಏನೇನು ಅವರು ತಗೊಳ್ತಾರೆ, ಅದೆಲ್ಲವನ್ನೂ ಕೂಡ ಇವತ್ತು ದಿವಸ ಮಾಹಿತಿಗಳನ್ನು ಸ್ಪಷ್ಟವಾಗಿ ಹೊರಗೆ ಕೊಡ್ತಕ್ಕಂಥದ್ದು ಮಾಡಬೇಕು. ಈ ಲೂಟಿಯನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಈಗಲಾದ್ರೂ ಮಾಡಬೇಕು ಅಂತ ನಾನು ಒತ್ತಾಯ ಮಾಡಿ, ತನಿಖೆಯನ್ನ ಒಂದು ನ್ಯಾಯಾಂಗ ತನಿಖೆ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಮಾಡಿಸಲೇಬೇಕು. ಮಾಡಿಸದೇ ಹೋದ್ರೆ ಪ್ರಜಾಪ್ರಭುತ್ವದಲ್ಲಿ ಇಂತಹ ಸಂದರ್ಭಗಳು ಬಂದಾಗ ಒಂದು ಆಡಳಿತ ಪಕ್ಷ ಯಾವಾಗಲೂ ಕೂಡ ತಾನು ಏನು ತಪ್ಪು ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಜನರಿಗೆ ತೋರಿಸ್ತಕ್ಕಂಥದ್ದು ತನ್ನ ಕರ್ತವ್ಯ, ತನ್ನ ಡ್ಯೂಟಿ ಅದು. ಅದನ್ನ ಈ ಸರ್ಕಾರ ಮಾಡಿ ತೋರಿಸ್ಬೇಕು. ಇಲ್ಲದೆ ಹೋದ್ರೆ ನೀವೆಲ್ಲ ಮಾಡಿರ್ತಕ್ಕಂಥ ನಾವು ಹೇಳಿರ್ತಕ್ಕಂಥ ಎಲ್ಲವನ್ನೂ ಕೂಡ ಸರಿ ಅಂತ ಜನರಿಗೆ ನಾವು ಹೇಳಬೇಕಾಗ್ತದೆ ಮತ್ತು ಜನರು ಕೂಡ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ಇವತ್ತು ಹೆಚ್ಚು ಮಾತುಗಳನ್ನು ಹೇಳಿ ತಮ್ಮ ಪ್ರಶ್ನೆಗಳು ಏನೇ ಅಂತ ತಾವು ಕೇಳಬಹುದು. ಮತ್ತೆ ನಮ್ಮ ಜಯಪಾಲ್ ಅವರು ಕೂಡ ಒಂದು 2 ನಿಮಿಷ ಅವರು ಮಾತಾಡ್ತಾರೆ. ರಾಜ್ಯದಲ್ಲಿ ಒಕ್ಕಲಿಗ ವೋಟ್ ಬ್ಯಾಂಕ್ JDS-ನವರಾಗಿತ್ತು. ಈಗ DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿರೋದ್ರಿಂದ ಮುಂದೆ ಏನಾದರೂ ಈ JDS-ನವರು ಪುನಃ BJP ಜೊತೆಗೆ ಬರುವ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಜಾತ್ಯತೀತ ಪಕ್ಷ, ಈ ಲೆಕ್ಕಾಚಾರಗಳು ಅವರು ಏನಾದ್ರು ಮಾಡ್ಕೋಬಹುದು. ಇನ್ನು ಚುನಾವಣೆ ಬಹಳ ದೂರ ಇತ್ತು. ಈಗ ಇರ್ತಕ್ಕಂಥದ್ದು ಪಕ್ಷದ ಸಂಘಟನೆ, ಪಕ್ಷದ ಒಂದು ಬೆಳವಣಿಗೆಗೆ ನಮ್ಮ ಅಧ್ಯಕ್ಷರು ಈಗ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವರೇನು ಜಾತಿಯಿಂದ ಏನು ಅವರೇನು ಅಧ್ಯಕ್ಷರಾಗಿಲ್ಲ. ಅವರು ಅವನ ಅನುಭವ ಇದೆ, ಹಿಂದೆಯಿಂದ ಕೆಲಸ ಮಾಡಿದ್ದಾರೆ, ಕಾರ್ಯಾಧ್ಯಕ್ಷ ಕೂಡ ಕೆಲಸ ಮಾಡಿರ್ತಕ್ಕಂಥದ್ದು. ಸೊ ಜಾತಿಗೋಸ್ಕರ ಅಧ್ಯಕ್ಷ ಮಾಡೋದು ಪಕ್ಷದ ಒಬ್ಬ ಸಿಪಾಯಿ ಅವರು ಮಾಡಿದ್ದಾರೆ. ಈಗ JDS ಕಮಿಂಗ್ ಕ್ಲೋಸ್ ಟು ದ BJP ಆ ಆಸ್ಪೆಕ್ಟ್ ಯಾವ ರೀತಿ ಇಲ್ಲ ನೋಡಿ, ನಮಗೆ ಅದರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ.
ಈ ಸಂದರ್ಭದಲ್ಲಿ ಅಪ್ರಸ್ತುತ. ನಾನು ನಮ್ಮ ಉದ್ದೇಶ ಅಂದರೆ ಕಾಂಗ್ರೆಸ್ ಇವತ್ತು ಇಡೀ ದೇಶದಲ್ಲಿ ಈ ಒಂದು ಕೆಟ್ಟ ಸರ್ಕಾರ ಇವತ್ತೇನಿದೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಪರ್ಯಾಯವಾಗಿ ಇವತ್ತು ದಿವಸ ಒಂದು ಇರ್ತಕ್ಕಂಥ ಜವಾಬ್ದಾರಿ ನಮ್ಮಿದೆ. ಇವತ್ತು ನಿಜವಾಗ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ದೇಶ ಫೇಲ್ ಆಗಿದೆ. ಎಕನಾಮಿಕ್ ಪಾಲಿಸಿ ಮೋದಿಯವರ ಫೇಲಿಯರ್, ಫಾರೆನ್ ಪಾಲಿಸಿ ಮೋದಿಯವರ ಫೇಲಿಯರ್, ದೇಶದಲ್ಲಿ ಒಗ್ಗಟ್ಟನ್ನು ಕಾಪಾಡ್ಕೊಳ್ಳೋದು ಮೋದಿಯವರ ಫೇಲಿಯರ್, ರಾಜ್ಯಗಳನ್ನು ಒಗ್ಗೂಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಕ್ಕಂಥ ಕೋಆಪರೇಟಿವ್ ಫೆಡರಲಿಸಮ್ ಫೇಲಿಯರ್. ಎಲ್ಲ ಕಡೆ ಇವತ್ತು ಭ್ರಷ್ಟಾಚಾರದ ಮುಖಾಂತರ ಸರ್ಕಾರಗಳನ್ನು ತೆಗೆಯತಕ್ಕಂಥ ಕೆಲಸ ಮಾಡ್ತವ್ರೆ. ರಾಜಸ್ಥಾನ, ಮಧ್ಯಪ್ರದೇಶ, ಕರ್ನಾಟಕ, ಗೋವಾ, ರಾಜಭವನ ದುರುಪಯೋಗ, CBI ದುರುಪಯೋಗ, ಯಾವ್ದ್ರಲ್ಲ ಅವ್ರು ಒಳ್ಳೇದು ಮಾಡಿದ್ದಾರೆ ಮೋದಿ ಅವರು. ಹಿಂದುತ್ವ ಒಂದು ಬಿಟ್ರೆ, ಕಮ್ಯುನಲ್ ಅಜೆಂಡಾ ಬಿಟ್ರೆ, ದೇಶ ಒಡೆಯತಕ್ಕಂಥದ್ದು ಬಿಟ್ರೆ ಯಾವ್ದು ಒಂದು ಅಚೀವ್ಮೆಂಟ್ ಹೇಳಿಯಪ್ಪ ಮೋದಿ ಅವರು ಅವ್ರು 6 ವರ್ಷದಲ್ಲಿ ಏನ್ ಮಾಡಿದ್ದಾರೆ? ಇದಕ್ಕೆ ಇವತ್ತು ದೇಶ ನಾವು ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಹೊರಗೆ ಬರ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಇವತ್ತು ನಿಲ್ಬೇಕಾಗ್ತದೆ. ಅದು ಇವತ್ತು ನಮ್ಮೆಲ್ಲರ ಉದ್ದೇಶ. JDS ಅನ್ನು ಕಳ್ಕೊಂಡ್ರು ಕೂಡ ನಮಗೇನು ಈಗ ಅದು ಅವಶ್ಯಕತೆ ಏನಿಲ್ಲ ಅಲ್ಲ. ಈಗೇನಿದೆ, ಈಗ ನೆಕ್ಸ್ಟ್ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಪ್ರತ್ಯೇಕವಾಗಿ ನಾವೆಲ್ಲ ಇರ್ತೀವಿ. ಅದರಲ್ಲಿ ಅಲಯನ್ಸ್ ಇರೋದಿಲ್ಲ. ಮುಂದೆ ಏನೇ ಡೆವಲಪ್ಮೆಂಟ್ಸ್ ಆಗೋದು ನಾನು ಈಗಲೇ ಹೇಳಕ್ಕಾಗೋದು. ನಮ್ಮ ಹೈಕಮಾಂಡ್ ಇದೆ, ಪಾರ್ಟಿ ಲೀಡರ್ಸ್ ಇದ್ದಾರೆ, ಕೊಟ್ಟು ತೀರ್ಮಾನ. ಕೊರೋನಾ ಕಾಲದಲ್ಲಿ ಅದ್ದೂರಿಯಾಗಿ ರಾಮ ಮಂದಿರ ನಿರ್ಮಾಣದ ಸಿದ್ಧತೆಗಳು ಆಗ್ತಾ ಇದೆ. ನಿಮ್ಮ ಕಮೆಂಟ್ ಏನು? ರಾಮ ಮಂದಿರ ನಿರ್ಮಾಣ ಅನ್ನೋದು ಒಳ್ಳೆಯದು. ಸುಪ್ರೀಂ ಕೋರ್ಟ್ ಹಸ್ತ ನೀಡಿದ ಮೇಲೆ ರಾಮ ಮಂದಿರ ನಿರ್ಮಾಣ ಆಗ್ತಕ್ಕಂಥದ್ರಲ್ಲಿ ಯಾರು ವಿರೋಧ ಇಲ್ಲ, ಎಲ್ಲರ ಬೆಂಬಲ ಆಗಿದೆ. ಆದರೆ ಅದನ್ನು ನಾವು ಇಟ್ಕೊಂಡು ಬೇರೆ ನಾನು ಹೇಳಿದ್ನಲ್ಲ, ಈಗ BJP ಅವರಿಗೆ ಬೇರೆ ಅಜೆಂಡಾನೇ ಇಲ್ಲ ಅಲ್ಲ. ಈ ಅಜೆಂಡಾನ ದುರುಪಯೋಗ ಪಡಿಸ್ಕೋಬಾರ್ದು. ದೇವರ ಕೆಲಸ ಆ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಸೀಮಿತವಾಗಿರಬೇಕು ಹೊರತು, ಇವತ್ತು ನೋಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, BJP MP ಕೊಟ್ಟಿದ್ದಾರೆ, ರಾಜಸ್ಥಾನ MP ಯಾರು, ರಾಮ ಮಂದಿರ ನಿರ್ಮಾಣ ಆದರೆ ಕೊರೋನಾ ಎಲ್ಲ ದೇಶ ಓಡೋಗ್ತದೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಮಾತಾಡಿದ್ರೆ ನಾವೇನು ಹೇಳಬೇಕು? ಎಷ್ಟೋ ರಾಮ ಮಂದಿರಗಳಿದೆ, ಎಷ್ಟೋ ದೇವಸ್ಥಾನಗಳಿದೆ ಈ ದೇಶದಲ್ಲಿ. ಹೀಗಾಗಿ ಈ ಕೊರೋನಾಗೂ ಅದಕ್ಕೂ ಸಂಬಂಧ ಇಲ್ಲ. ಇಂಥ ಹೇಳಿಕೆಗಳನ್ನು ಬಿಟ್ಟುಬಿಟ್ಟು ರಾಮ ಮಂದಿರ ನಿರ್ಮಾಣ ಆಗಿ, ಭವ್ಯವಾದಂಥ ಮಂದಿರ ನಿರ್ಮಾಣ ಆಗಿ, ಅದೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ. ಸುಧಾಕರ್ ಬಗ್ಗೆ ಹೇಳಿದ್ರಿ, ಅಂದರೆ ನಿಸ್ಸೀಮ್ ಅವರು ನಿಮ್ಗೆ ಗೊತ್ತಿದೆ ಅವ್ರ ಬಗ್ಗೆ? ನಾನು ಹೇಳಿದೆ, ಎಲ್ಲರೂ ಕೂಡ ಯಾವ ರೀತಿಯಾಗಿ ಪಕ್ಷಾಂತರ ಮಾಡಿದ್ರು, ಯಾವ ರೀತಿಯಾಗಿ ಹಣವನ್ನು ಖರ್ಚು ಮಾಡಿದ್ರು, ಏನೇನು ನಡೀತು ಎಲ್ಲ ಸುಮ್ಮನೆ ಹೋಗಿರ್ತಾರ. BJP ಅವರು ಇವನ್ನೆಲ್ಲ ಹಿಡಿಬೇಕಾದ್ರೆ ಸುಮ್ಮನೆ ಸಿಡಿದಿರ್ತಾರ. ಎಲ್ಲ ಟೇಪ್ ರೆಕಾರ್ಡಿಂಗ್ಗಳಿದೆ, ಇವರಪ್ಪ ಧ್ವನಿ ಇದೆ, ಎಲ್ಲ ಗೊತ್ತಿದೆ. ಎಷ್ಟು ಹಣ ಖರ್ಚಾಗಿರ್ಬೋದು ಸರ್ಕಾರ ರಚನೆ ಮಾಡಿದ್ರು. ಅದಕ್ಕೆ ಅದನ್ನು ರಿಕವರ್ ಮಾಡ್ಕೋಬೇಕು ತಾನೆ. ರಿಕವರ್ ಮಾಡಿದ್ರೆ ಈ ಕೊರೋನಾ ದುಡ್ಡು ರಿಕವರ್ ಮಾಡ್ತಾವೆ ಇವರೆಲ್ಲರೂ ಸೇರ್ಕೊಂಡು. ಅದರಲ್ಲೆಲ್ಲ ಅವರು ಬಹಳ ನಿಸ್ಸೀಮ್ರ ಅಂತ ನಿಮ್ಗೆ ಗೊತ್ತಿದೆ ಅವ್ರ ಬಗ್ಗೆ? ನನಗೆ ನೋಡಿ, ನನಗೆ ಅವರು ಶಾಸಕರು, ನನಗೇನು ಜಾಸ್ತಿ ಅವ್ರ ಬಗ್ಗೆ ಗೊತ್ತಿಲ್ಲ. ಆದರೆ ನನ್ನ ವೈಯಕ್ತಿಕ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಇಡೀ ವ್ಯವಸ್ಥೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ಬಹುಶಃ ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಎಷ್ಟರ ಮಟ್ಟಿಗೆ ಇವತ್ತು ಪ್ರತಿಯೊಂದರಲ್ಲೂ ಕೂಡ ಇಷ್ಟೊಂದು ಭ್ರಷ್ಟಾಚಾರ ಯಾವ ಸರ್ಕಾರದಲ್ಲೂ ನೋಡಿಲ್ಲ. ಅಷ್ಟು ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ನಡೀತಾ ಇದೆ ವ್ಯಾಪಕವಾಗಿ. ಪ್ರತಿಯೊಂದನ್ನು ಕೂಡ ಒಂದು ರೀತಿ ಹರಾಜು ಇಟ್ಬಿಟ್ಟಿದ್ದಾರೆ. ಯಾವುದೇ ಪೋಸ್ಟಿಂಗ್, ಯಾವುದೇ ಇದು ಎಲ್ಲ ಹರಾಜು ಇಟ್ಟಿದ್ದಾರೆ. ನಾವು ಈ ಪರಿಸ್ಥಿತಿ ಇದ್ದಾಗ ಮತ್ತು ಈಗ ಇನ್ನೊಂದು ಕೆಟ್ಟ ಒಂದು ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಕೊರೋನಾ ಸಂದರ್ಭದಲ್ಲಿ ಬಹಳ ಪ್ರಮುಖವಾದಂತಹ ಕಾನೂನುಗಳನ್ನು ಬದಲಾವಣೆ ಮಾಡ್ತಾರೆ. ಈಗ ಭೂ ಸುಧಾರಣೆ ಕಾಯ್ದೆಯನ್ನು ಸಂಪೂರ್ಣ ನಿಷ್ಕ್ರಿಯ ಮಾಡಿ ಇಟ್ಟುಕೊಂಡಿದ್ದಾರೆ. ಐತಿಹಾಸಿಕ ಕಾನೂನು ಇದು. ಹೋರಾಟದ ಮುಖಾಂತರ ಅನೇಕ ಪ್ರಯತ್ನಗಳ ಮುಖಾಂತರ ಆಗಿರ್ತಕ್ಕಂಥ ಕಾನೂನು, ಅದನ್ನು ನಿಷ್ಕ್ರಿಯ ಮಾಡಿದ್ರು. ಅಸೆಂಬ್ಲಿ ಇಂಥ ಕಾನೂನುಗಳನ್ನು ಅಸೆಂಬ್ಲಿ ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ಹೇಳಿ ಎಲ್ಲ ಅಭಿಪ್ರಾಯ ತಗೊಂಡೇ ಬದಲಾವಣೆ ಮಾಡಬೇಕೆ ಹೊರತು ಸುಗ್ರೀವಾಜ್ಞೆ ಮಾಡುವ ಮುಖಾಂತರ ಇದು ಬದಲಾವಣೆ ಮಾಡುವಂತ ಕಾನೂನಾಯಿತು. ಇದರ ಬಗ್ಗೆ ಅವ್ರಿಗೆ ಏನಾದರೂ ಅರಿವಿದೆಯಾ? ಏನೇನಾಗ್ಬೋದು ಅಂತ, ಮುಂದೆ ಏನೇನು ಪರಿಸ್ಥಿತಿಗಳು ಬರ್ಬೋದು ಅಂತ. APMC ಆಕ್ಟ್ ಅನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಈ ತರ ಅವರು ತೀರ್ಮಾನ ಮಾಡೋದಾದ್ರೆ
ಪೆಟ್ರೋಲ್ ಡೀಸೆಲ್ ವಿಚಾರ ಅದನ್ನು ಕೂಡ ಅವರು ಏರಿಕೆ ಮಾಡೋದು. ಸೊ ಎಲ್ಲ ಸಂದರ್ಭದಲ್ಲಿ ನೋಡಿ, ನೀವು ಯಾವ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಇಂಥ ವಿಚಾರಗಳು ಚರ್ಚೆಯಾಗಿ ತೀರ್ಮಾನ ಆಗಬೇಕು. ಕೊರೋನಾಗೂ ಇದಕ್ಕೆ ಏನು ಸಂಬಂಧ ಇಲ್ಲ. ಆಯ್ತು, ಕೊರೋನಾಗೋಸ್ಕರ ಕೋವಿಡ್ಗೋಸ್ಕರ ಏನೋ ಮಾಡಬೇಕು ಅಂತ ಇದ್ರೆ ಮಾಡಲಿ, ಅದು ನಮ್ಮ ಸಹಕಾರ ಆಯಿತು. ಭೂ ಸುಧಾರಣೆ ಕಾಯ್ದೆಗೂ ಕೋವಿಡ್ಗೂ ಏನು ಸಂಬಂಧ? APMC ಆಕ್ಟ್ ಬದಲಾವಣೆ ಮಾಡಿದಕ್ಕೂ ಕೋವಿಡ್ಗೂ ಏನು ಸಂಬಂಧ? ಈ ಸಂದರ್ಭ ತರಾತುರಿಗೆ ಯಾಕೆ ಮಾಡಬೇಕು? ಚರ್ಚೆ ಮುಖಾಂತರ ಎಲ್ಲರ ಅಭಿಪ್ರಾಯ ತಗೊಳ್ಳೋ ಮುಖಾಂತರ ಇಂಥ ತೀರ್ಮಾನಗಳಾಗಬೇಕು. ಸೊ ಇದು ಖಂಡಿತವಾಗಿ ಒಳ್ಳೆ ಸತ್ಸಂಪ್ರದಾಯ ಅಲ್ಲ. ಇದು ಡೆಮೊಕ್ರಾಟಿಕ್ ವ್ಯಾಲ್ಯೂಸ್ಗೆ ಧಕ್ಕೆ ತರತಕ್ಕಂಥ ವಿಚಾರಗಳಿವೆ. ಇದೆ, ಈಗಾಗಲೇ ಟ್ವೀಟ್ ಮಾಡಿದ್ದೀವಿ. ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಯಾಕಂದ್ರೆ ಅವರೇ ರಾಜ್ಯದ ನಾಯಕರು, ಈ ಸಂದರ್ಭದಲ್ಲಿ ಅವರಿಗೆ ಬಂದಿರೋದ್ರಿಂದ ಖಂಡಿತ ಅವರು ಆದಷ್ಟು ಬೇಗ ರಿಕವರ್ ಆಗಿ ಅವರು ಹೊರಬರಲಿದೆ ನಾನು ಆಶಿಸ್ತೇನೆ. ಮತ್ತು ಅವರು ಆದಷ್ಟು ಬೇಗ ಗುಣಮುಖ ಆಗಲಿ ಅಂತ ನಾನು ಹಾರೈಸ್ತೇನೆ. ಅಮಿತ್ ಶಾ ಅವ್ರಿಗೂ ಕೂಡ ಎಲ್ಲರೂ ಯಾರೇ ಆಗಿರಲಿ, ಅಮಿತ್ ಶಾ ಅವರಿರ್ಬೋದು, ಐವನ್ ಡಿಸೋಲ್ ಅವರಿರ್ಬೋದು, ಯಾರೇ ಆಗಿರಲಿ ಎಲ್ಲರೂ ಕೂಡ ರಿಕವರ್ ಆಗಬೇಕು. ಅದಕ್ಕೆ ನಮ್ಗೆ ಏನು ಅಂತ ಹೇಳಿದ್ರೆ, ಕೆಲವರಿಗೆ ಈ ಹೆಚ್ಚು ವಯಸ್ಸಾಗಿರ್ತಕ್ಕಂಥವ್ರ ಬಗ್ಗೆ ಸ್ವಲ್ಪ ಆತಂಕ ಇರ್ತದೆ. ಯಡಿಯೂರಪ್ಪನವ್ರು ಕೂಡ ಸ್ವಲ್ಪ ಈಗ 78 ವರ್ಷ, ಅದರಿಂದ ಸ್ವಲ್ಪ ಆತಂಕ ಇದೆ. ಅವರು ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ ಮತ್ತು ಡಾಕ್ಟರ್ಗಳು ಕೂಡ ಸರಿಯಾಗಿ ನೋಡ್ಕೊಳ್ಬೇಕಾಗ್ತದೆ. ಅದನ್ನು ಆದಷ್ಟು ಒಳ್ಳೆಯ ಜಾಗೃತರಾಗಿ ಅವರು ಒಳಗೆ ಬರಲಿ ಅಂತ ನಾನು ಹಾರೈಸ್ತೇನೆ. ಸರ್ಕಾರದ ಖರೀದಿ ಬಗ್ಗೆ ಹೇಳಿದ್ರೆ ಅದನ್ನೆಲ್ಲ ಜನಗಳ ಮೂಲಕ ಅವರು ವಸೂಲಿ ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲಿ ನೋಡಿ, ನಾನು ಹೇಳೋದಕ್ಕೆ 108 ಇಶ್ಯೂಸ್ ಇದೆ ಭ್ರಷ್ಟಾಚಾರದಲ್ಲಿ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಮರಳು ದಂಧೆ, ಸಿಮೆಂಟ್ ದಂಧೆ, ಆಸ್ಪತ್ರೆಗಳಲ್ಲಿ ಒಂದು ದಿವಸ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಹಣವನ್ನು ಚಾರ್ಜ್ ಮಾಡ್ತಾವ್ರೆ. ಈ ಮರಳು ವಿಚಾರ ದೊಡ್ಡ ವಿಚಾರ. ಅದೇ ಇದೆಲ್ಲ ಅಧಿವೇಶನ ತಗೊಳ್ಬೇಕಾಗ್ತದೆ. ನಾವು ಕಾಂಗ್ರೆಸ್ ಪಕ್ಷ ಇದನ್ನು ದೊಡ್ಡ ಮಟ್ಟದಲ್ಲಿ ತಗೊಳ್ತೀವಿ. ಈ ತರ ಹಗಲು ಧೋರಣೆ ಮಾಡಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಉಪಯೋಗ ಮಾಡಿಕೊಂಡು, ಅಧಿಕಾರಿಗಳನ್ನು ಉಪಯೋಗ ಮಾಡಿಕೊಂಡು ಇದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ತೀವ್ರವಾದ ಹೋರಾಟ ಮಾಡಿದ್ದಾರೆ. ಸಿಮೆಂಟಿನ ವಿಚಾರದ ಕೂಡ ಒಬ್ಬರು ಶಾಸಕರು ತಮ್ಮ ಸ್ವಾರ್ಥಕ್ಕೋಸ್ಕರ ಡಿಪಾರ್ಟ್ಮೆಂಟಿನ ಕಾಂಟ್ರಾಕ್ಟರ್ಗಳ ಮುಖಾಂತರ ಫ್ರೀಯಾಗಿ ತಗೊಳ್ತಾರೆ ಅಂತ ಹೇಳಿದರೆ ಯಾವ ನೈತಿಕತೆ ಇದೆ ಹೇಳಿ ಬಿಜೆಪಿ ಅವರಿಗೆ? ಮಾತಿದ್ರೆ ಜೈ ಶ್ರೀರಾಮ್ ಅಂತ ಹೇಳ್ತಾರಲ್ಲ, ಯಾವ ನೈತಿಕತೆ ಇದೆ? ಅದು ಹೇಳೋದಕ್ಕಾದ್ರೂ ಸ್ವಲ್ಪ ನೈತಿಕತೆ ಇಟ್ಕೊಂಡಿರ್ತಾನೆ ಹೇಳಬೇಕು. ಅದಿಲ್ಲದೆ ಹೋದ್ರೆ ಹೆಂಗೆ ಹೇಳ್ತಾರೆ ಇವರು? ಈ ಇಷ್ಟು ಮೋಸಗಾರ ನಾನಂತೂ ನೋಡಿಲ್ಲ. ದೇವರನ್ನು ಉಪಯೋಗ ಮಾಡ್ಕೊಂಡು ಮೋಸ ಮಾಡಿದಾಗ ಜನ ಅಂತ ಹೇಳಿದ್ರೆ ಈ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಲೀಡರ್ಸ್. ದೇವರ ಹೆಸರು ಹೇಳ್ಕೊಂಡು ಸುಳ್ಳು ಹೇಳಬಾರ್ದು, ದೇವರ ಹೆಸರು ಹೇಳ್ಕೊಂಡು ಮೋಸ ಮಾಡಬಾರ್ದು. ಅಷ್ಟಾದ್ರೂ ಪವಿತ್ರತೆ ಕಾಪಾಡಬೇಕು ತಾನೆ. ಗಂಟಾಘೋಷವಾಗಿ ಸುಳ್ಳು ಹೇಳ್ತಾರೆ. ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರೂ ಕೂಡ ಗಂಟಾಘೋಷವಾಗಿ ಸುಳ್ಳು ಹೇಳ್ತಾರೆ, ಸುಳ್ಳನ್ನು ಬಿಂಬಿಸ್ತಾರೆ, ಸುದ್ದಿಗಳ ಮುಖಾಂತರ ಜನರನ್ನ ಮರಳು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಬಟ್ ಈಗ ಜನರಿಗೆ ಅರ್ಥ ಆಗ್ತಾ ಇದೆ, ನನ್ನ ಪ್ರಕಾರ ಜನರಿಗೆ ಅರ್ಥ ಆಗ್ತಾ ಇದೆ. ಇವಾಗ ತಮಿಳ್ ಅಜೆಂಡಾ ಬಿಟ್ರೆ ಯಾವ ಎಜೆಂಡಾ ಕೂಡ ಬಿಜೆಪಿಯಲ್ಲಿ ಇಲ್ಲ. ಮರಳು ಹೇಳ್ತಾನೆ, ಮರಳು ಹೇಳ್ತಾನೆ, ಮರಳು ವಿಚಾರ ನರ್ಮ್ ಬಸ್ದು ಕೂಡ ಇದೆ. ಬಸ್ಸನ್ನ ಈಗ ಖಾಸಗಿ ವಾಹನಗಳನ್ನ ಉಪಯೋಗ ಮಾಡೋದಕ್ಕೆ ಬಿಡ್ತಾ ಇದ್ದಾರೆ, ನಮ್ಮ ಬಸ್ಗಳನ್ನ ಓಡಿಸೋದಕ್ಕೆ ಬಿಡ್ತಾರೆ. ನಮಗೆ ಅನುಕೂಲ ಇದೆ. ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಈ ಮರಳಿನ ಏನು ಮಾರಾಟ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗ್ಬೇಕು. ತನಿಖೆ ಈಗಾಗಲೇ ಲೋಕಾಯುಕ್ತಕ್ಕೆ ಕೇಸ್ ದಾಖಲಾಗಿದೆ ಅಲ್ವಾ? ಲೋಕಾಯುಕ್ತ ಕೇಸ್ ದಾಖಲಾಗಿದೆ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಮೇಡಮ್ ಅವ್ರು ಕೇಳ್ತಾರೆ ನನ್ನ ಪ್ರಶ್ನೆ. ಏನಾದರೂ ಪ್ರಶ್ನೆ ಇದ್ರೆ ಖಂಡಿತವಾಗ್ಲೂ, ಬಟ್ ನಾವು ನಿಮ್ಮಿಂದ ತುಂಬಾ ನಿರೀಕ್ಷೆ ಮಾಡ್ತಿದ್ವಿ. ಅತ್ಯಂತ ಪ್ರಬುದ್ಧ ಜಿಲ್ಲೆ ಇದು. ಈ ಜಿಲ್ಲೆಯ ಮಾಧ್ಯಮದ ನಮ್ಮೆಲ್ಲ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ,
ಪ್ರತಿ ಸಲವೂ ನಾನು ಇಲ್ಲಿ ಬಂದಾಗ ತಾವು ನನ್ನನ್ನು ಪ್ರಶ್ನೆ ಮಾಡ್ತಿದ್ವಿ, ನೀವು ಇನ್ಯಾವಾಗ ಬರ್ತೀರಾ ಅಂತ. ವಾರದಲ್ಲಿ 3 ದಿನ ಇದ್ರೂ ಕೂಡ ನನಗೆ ತುಂಬ ಹೆಮ್ಮೆ ಆಗ್ತಿತ್ತು. ಯಾಕೆಂತಂದ್ರೆ ನೀವು ನನ್ನನ್ನು ಅಷ್ಟೊಂದು ರೀತಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ನೀವೆಲ್ಲರೂ ಕೂಡ ನಮಗೊಂಥರ ಪ್ರೇರಣಾ ಶಕ್ತಿ ಆಗಿದೆ. ಬಟ್ ನಾನು ನೀವು ತಮ್ಮಲ್ಲಿ ಕೇಳೋದಿಷ್ಟೇ, ಬಹುಶಃ ಈ ಜಿಲ್ಲೆಗೆ ಒಂದು ವಿಶೇಷವಾದ ಸ್ಥಾನಮಾನ ಇದೆ. ಇವತ್ತು ಈವರೆಗೂ ಕೂಡ ಗೌರವಾನ್ವಿತ ಮಾಜಿ ಅಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸಚಿವರಾಗಿದ್ದಂಥವರು ಇವತ್ತು ದಿನೇಶ್ ಗುಂಡೂರಾವ್ ಸಾಹೇಬರು, ಈ ವೇದಿಕೆಯಲ್ಲಿ ಸೊರಕೆ ಸಾಹೇಬರು, ಎಲ್ಲರೂ ಇದ್ದಾರೆ. ನಾನೆಲ್ಲರೂ ಕೂಡ ಒಂದು ಕಡೆಗೆ ಅವ್ರಿಗೆಲ್ಲರಿಗೂ ನಮಸ್ಕಾರಕ್ಕೆ ಇಷ್ಟಪಡುವುದು, ಅವರಿಂದ ಸಭಾಪತಿಗಳಿಂದ ಎಲ್ಲರಿಗೂ ಕೂಡ ಬಾಬಾ ಸಾಹೇಬರು ಎಲ್ಲರಿಗೂ ಕೂಡ ಹೇಳ್ತಾರೆ. ನಾನು ಮಾತಿನಿಂದಲೇ ಕೇಳ್ತೇನೆ, ಒಂದೊಂದು ಹಂತವನ್ನು ತಾವು ಯೋಚನೆ ಮಾಡಿ. ಕೊರೋನಾವನ್ನ ಇಡೀ ರಾಜ್ಯದಲ್ಲಿ ಬಳಸ್ಕೊಂಡಿರ್ತಕ್ಕಂಥ ರೀತಿ, ನಮ್ಮ ಮಾಜಿ ಅಧ್ಯಕ್ಷರು ಒಂದು ಮಾತು ಹೇಳಿದ್ರು, ಬಂದ 3 ತಿಂಗಳಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ. ಬಹುಶಃ ತಾವು ಆಲೋಚನೆ ಮಾಡಿ, ಬಂದ 3 ತಿಂಗಳಲ್ಲಿ ನೀವು ಯಡಿಯೂರಪ್ಪನವರು ಒಬ್ಬರೇ ಇದ್ರು, ಸರ್ಕಾರವೇ ಇರಲಿಲ್ಲ ಅಲ್ಲಿ, ಅವರೊಬ್ಬರೇ ಓದ್ ತಗೊಂಡಿದ್ರು. ಆ ಕಾರಣಕ್ಕಾಗಿ ಅಲ್ಲಿ ಭ್ರಷ್ಟಾಚಾರಗಳು ನಡೆದಿದೆ. ಖಂಡಿತವಾಗ್ಲೂ ಆ ಇಡೀ ಜೀವ ಏನು ಮಾಡಲಿಲ್ಲ. ಅವರು ಆ ನೆರೆ ಬಂದಿತ್ತು ಆ ಸಂದರ್ಭದಲ್ಲಿ ಯಾವ ಒಬ್ಬ ವ್ಯಕ್ತಿಯೇ ಒಂದು ಸರ್ಕಾರದಿಂದ ಹೋರಾಟ ಮಾಡ್ತಾ ಇದ್ರು. ಓಡಾಡಿಕೊಂಡು ಅದರ ಬಗ್ಗೆ ಗಮನ ಹರಿಸಿತ್ತು. 3 ತಿಂಗಳ ಕಾಲ ಯಾರು ಮಂತ್ರಿಗಳನ್ನು ನೇಮಕ ಮಾಡಿರಲಿಲ್ಲ. ನಂತರದ ದಿನಗಳಲ್ಲಿ 9 ತಿಂಗಳು ಇವರು ಮಾಡಿರ್ತಕ್ಕಂಥ ಸಾಧನೆಗಳೆಲ್ಲವೂ ಕೂಡ ಶೂನ್ಯ ಅನ್ನೋದನ್ನ ನಮಗೆ ಇಲ್ಲಿ ಕಣ್ಣಿ ಕಾಣಿಸುತ್ತೆ. ಎಷ್ಟೊಂದು ಭ್ರಷ್ಟಾಚಾರಗಳು, ಮನುಷ್ಯನನ್ನ ನಂಬಿಕೆ ಇವತ್ತು ಹಳ್ಳಿಗಾಡಲ್ಲಿರ್ಬೋದು, ಗ್ರಾಮದಲ್ಲಿರ್ಬೋದು, ನಗರ, ಹೋಬಳಿ, ಜಿಲ್ಲೆ, ಇಲ್ಲಿರ್ತಕ್ಕಂಥ ಜನರು 10 ಜನ ನಮ್ಮ ಬಡತನದಿಂದ ನರಳುತ್ತಿರ್ತಕ್ಕಂಥವ್ರು ಅವಿದ್ಯಾವಂತರಿದ್ದಾರೆ. ಅವರೆಲ್ಲರೂ ಏನ್ ಎಕ್ಸ್ಪೆಕ್ಟ್ ಮಾಡೋದು? ಕನಿಷ್ಠ ನೀವು ಮಾನಸಿಕವಾಗಿ ನಮಗೆ ಧೈರ್ಯ ಕೊಡೋದು. ಏಕಾಏಕಿ ಲಾಕ್ಡೌನ್ ಮಾಡೋದು, ಏಕಾಏಕಿ ಲಾಕ್ಡೌನ್ ಮಾಡಿದಾಗಲೂ ಕೂಡ ನಮ್ಮ ಕರ್ನಾಟಕದ ಜನತೆ, ಈ ಭಾರತ ದೇಶ ಬಾಯಿ ಮುಚ್ಚಿಕೊಂಡು ಶಿರಸ ಮನಸ್ಸ ಎಲ್ಲರೂ ಕೂಡ ಊಟ ಇದೆಯೋ ಇಲ್ವೋ, ಮಧ್ಯಮ ವರ್ಗವನ್ನಂತೂ ಅತ್ಯಂತ ಕೀಳಾಗಿ ಕಾಣ್ತು. ತಳವರ್ಗದವರಂತೂ ವಲಸೆ ಹೋಗ್ಲಿಕ್ಕೂ ಬಿಡೋದಿಲ್ಲ, ಬದುಕಕ್ಕೂ ಕೂಡ ಅವಕಾಶ ಇಲ್ಲ. ಜೀವ ಭಯದ ಹೆದರಿಕೆ. ಇಡೀ ಯಾವ ಹೊತ್ತಲ್ಲಿ ನನ್ನ ಮಗುಗಾಗುತ್ತೋ, ನನ್ನ ಗಂಡನಿಗಾಗುತ್ತೋ, ಎಲ್ಲೋ ಒಂದ್ ಕಡೆ ಇವತ್ತು ಟಿವಿಗಳಲ್ಲಿ ಸಣ್ಣ ಮೊಬೈಲ್ ಸೆಟ್ಗಳಲ್ಲಿ ಕೂಡ ಅವುಗಳನ್ನು ನೋಡ್ತಾ ಮಕ್ಕಳುಗಳನ್ನು ಉಳಿಸ್ಕೊಳ್ಳಿಕ್ಕೆ, ಕುಟುಂಬನ ಉಳಿಸ್ಕೊಳ್ಳಕ್ಕೆ ಒದ್ದಾಡ್ತೀವಿ. ಅಂತ ಸಂದರ್ಭದಲ್ಲಿ ನೀವು ಏನ್ ಮಾಡಿದ್ರಿ? ನಿಜಕ್ಕೂ ಹೇಳಿ, ನೀವು ಇಡೀ ಕರ್ನಾಟಕದಲ್ಲಿ ತಗೊಳ್ಳಿ, ಕೇರಳದಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ತಗೊಳ್ಳಿ. ಹೌದು, ನಮ್ಮ CLP ಲೀಡರ್ ಅವರು ಅದೆಷ್ಟು ಚೆನ್ನಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೇಳಿದ್ರು. ನೀವೆಲ್ಲರೂ ಕೂಡ ಕೊಟ್ಟಿರ್ತಕ್ಕಂಥ 4,164 ಕೋಟಿ ಹಣ ನೀವು ಈ ರೀತಿ ದುಪ್ಪಟ್ಟಲ್ಲ, 3 ಪಟ್ಟಲ್ಲ, 10 ಪಟ್ಟು ಜಾಸ್ತಿ ಕೊಟ್ಟಿದ್ದೀರಾ ಅಂದ್ರೆ ಎಂತ ಉದಾಸಿಯಾದ ಕ್ವಶನ್. 324 ಕೋಟಿ ಮಾತ್ರ ನಾವು ಕೊಟ್ಟಿದ್ದೀವಿ, ಖರ್ಚು ಮಾಡಿದ್ದೀವಿ, ನಾವು ಖರ್ಚೇ ಮಾಡಿಲ್ಲ ಅಂತ ಹೇಳಿದ್ರು ಮುಂದೆ ಬರ್ತಾರೆ. ಅಂದ್ರೆ ಮಾತು ಬಲ್ಲವನಿಗೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಅದಾಗಿದ ಒಂದು ರಾತ್ರಿ ಹಗಲಲ್ಲಿ 5 ಜನ ಮಂತ್ರಿಗಳು ಬಂದು ಹೇಳ್ತಾರೆ, ಇಲ್ಲ 1,200 ಕೋಟಿ ಅಂತ. ಅಂದ್ರೆ ಒಂದು ರಾತ್ರಿ ಹಗಲಿನಲ್ಲಿ 324 ಕೋಟಿಯಿಂದ 1,200 ಕೋಟಿ ಬರುತ್ತೆ. 1,200 ಕೋಟಿ ಅಂತಂದ್ರೆ ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಪಕ್ಷ, ವಿರೋಧ ಪಕ್ಷ ಕೇಳಿರ್ತಕ್ಕಂಥದ್ದು ಏನನ್ನು ಕೇಳಿದೆ? ಯಾವುದೇ ಒಂದು ವಸ್ತುವನ್ನ ಖರೀದಿ ಮಾಡುವಾಗ ಆ ಖರೀದಿ ಒಂದು ಆದೇಶದ ಇರುತ್ತೆ. ಎಷ್ಟಕ್ಕೆ ನೀನು ಕಮಿಟ್ ಆಗಿದ್ಯಾ, ನೀನು ಎಷ್ಟು ಹಣವನ್ನ ಮುಂಗಡವಾಗಿ ಕೊಟ್ಟಿದ್ಯಾ, ಎಷ್ಟು ಹಣ ಇನ್ನು ಮುಂದಕ್ಕೆ ನೀನು ಕೊಡಬೇಕು, ಫಸ್ಟ್ ಪೇಮೆಂಟು, ಸೆಕೆಂಡ್ ಪೇಮೆಂಟು ಸರ್ಕಾರದಲ್ಲಿ ನಡೆಯುವಂಥದ್ದು. ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ಯಾ, ಅದರಲ್ಲಿ 4,000 ಚಿಲ್ಲರೆ. ವಿವಿಧ ಇಲಾಖೆಗಳು, ಒಂದು ಇಲಾಖೆಯಿಂದ ಕೇಳಿದ್ದಲ್ಲ, ಅದು ವಿವಿಧ ಇಲಾಖೆಗಳಿಂದ ಕೇಳಿದೆ. ವಿವಿಧ ಇಲಾಖೆಗಳಿಂದ ಇಷ್ಟೊಂದು ಕೋಟಿ ಹಣವನ್ನ ನೀವು ಖರ್ಚು ಮಾಡಿದ್ದೀರಲ್ಲ,
ಮೊದಲು ಪ್ರಾರಂಭ ಆದಾಗ 500 ಜನ ಇದ್ರಲ್ವ ಸರ್, 500 ಮೆಂಬರ್ಸ್. ಇವತ್ತೆಷ್ಟು ಜನ ಆಗಿದ್ದಾರೆ? ರಾಜಕಾರಣ ಮಾಡುವುದು ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತು ಹೇಳಬಲ್ಲೆ. ಆಡಳಿತನೇ ಮಾಡಲಿಕ್ಕೆ ಬರ್ಲಿಕ್ಕೆ, ಆಡಳಿತ ಮಾಡಿ ಅನುಭವನೇ ಇಲ್ಲದೆ ಇರ್ತಕ್ಕಂಥ ಬಿಜೆಪಿ ಅವರಿಗೆ ಆಡಳಿತ ಮಾಡಲಿಕ್ಕೆ ಬರಲ್ಲ. ಜನಮನ್ನಣೆನೂ ಕೂಡ ಅವರಿಗೆ ಯಾವತ್ತೂ ಕೂಡ ಕೊಟ್ಟಿಲ್ಲ. ಜನ ಯಾವತ್ತೂ ಕೂಡ ಅವರನ್ನ ಸಂಪೂರ್ಣವಾಗಿ ನೀನು ಆಡಳಿತ ಮಾಡುವಂತೆಂದು ಈವರೆಗೂ ಈ ಕರ್ನಾಟಕದಲ್ಲಿ ಅವರಿಗೆ ಆಶೀರ್ವಾದ ಮಾಡೇ ಇಲ್ಲ. ಅವರಿಗೆ ಮಾಡಿದ್ದಿದ್ರೆ, ಈ ಆಡಳಿತದ ಅನುಭವಗಳು ಅವರಿಗೆ ಇದ್ದಿದ್ದಿದ್ರೆ ಅವರು ಖಂಡಿತವಾಗ್ಲೂ ಕೂಡ ಜನರಿಗೆ ಇಂಥ ಸಮಸ್ಯೆ ಬಂದಾಗ, ಜನರನ್ನ ಹೀನಾಯವಾಗಿ ಕಾಣುವಾಗ, ಜನರು ಅನ್ನ ಆಹಾರಕ್ಕಾಗಿ, ಆರೋಗ್ಯಕ್ಕಾಗಿ, ಮಕ್ಕಳ ಸಾವು ನೋವಾಗಿ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಹೋರಾಟ ಮಾಡುವಾಗ ಸ್ಪಂದಿಸ್ತಾ ಇದ್ರು. ಬರೀ ವ್ಯಾಪಾರದ ಆ ಕುಣಿಕೆ ಇದೆ ನೋಡಿ, ಆ ವ್ಯಾಪಾರದ ಲೆಕ್ಕಾಚಾರಗಳನ್ನ ಹಾಕ್ತಿರ್ಲಿಲ್ಲ. ಈ ವ್ಯಾಪಾರದ ಲೆಕ್ಕಾಚಾರಗಳನ್ನ ಹಾಕಿದ್ದಕ್ಕಾಗಿಯೇ ಇವತ್ತು ನಮ್ಮ ಪಕ್ಷದಲ್ಲಿ ಜನರಿಗೆ ತಲುಪಿಸುವಂತ, ಜನರನ್ನ ಜಾಗರನ್ನಾಗಿ ಮಾಡುವಂತ, ಜನರಿಗೆ ಕನಿಷ್ಠ ಇವದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿಕ್ಕಾಗಿ ಇವತ್ತಿನ ದಿನ ಪಕ್ಷ ನಿಮ್ಮ ಮುಂದೆ ಸ್ಪಂದಿಸ್ತಾ ಇದೆ. ಮಾಧ್ಯಮ ತಾವು ಒಂದಷ್ಟು ಸಹಾಯ ಮಾಡಬೇಕು ಅಂತ ನಾವು ಹೇಳ್ತೀವಿ. ಜನರನ್ನ ಜಾಗೃತರನ್ನಾಗಿ ಮಾಡಿ, ಜನರಿಗೆ ಸಹಾಯ ಮಾಡಿ. ಜನರಿಗೆ ಭಯದಲ್ಲಿದ್ದಾರೆ, ಗ್ರಾಮ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತೆ. ಅದರಿಂದಾಗಿ ಇವತ್ತು ವಿನಯ್ ಕುಮಾರ್ ಸೊರ್ಕೆ ಅವರು ಇರ್ಬೋದು, ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಅನೇಕ ನಾಯಕರು, ಮುಖಂಡರುಗಳು ಇದ್ರ ಮೂಲಕ ಜನರ ಹತ್ರ ಹೋಗ್ಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಇದರ ಮೂಲಕ ಅವರಿಗೆ ಒಳ್ಳೇದಾಗ್ಬೋದು ಅನ್ನುವಂತಹ ಒಂದು ನಂಬಿಕೆ. ಜನರಿಗೆ ಸ್ಪಂದಿಸಬೇಕು, ಜನರನ್ನ ಈ ಭಯದಿಂದ ಹೊರತರಬೇಕು. ಯಾಕೆಂದ್ರೆ ಏರ್ಪೋರ್ಟ್ ಇಂದ ಬಂದಿರ್ತಕ್ಕಂಥ ಈ ಒಂದು ಕಾಯಿಲೆ ಅಥವಾ ಇದು ಸೋಂಕು, ಈ ಸೋಂಕು ಇನ್ನು ಎಷ್ಟು ಕಾಲಗಳಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಸೋಂಕಿನ ಬಗ್ಗೆ ಜನರಿಗೆ ನಾವು ಮೊದಲು ಎಲ್ಲರೂ, ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಅವರಿಗೆ ಒಂದು ರೀತಿಯಾದಂತಹ ಉಪಚಾರ ಅನ್ನೋದು ಧೈರ್ಯದ ಮೂಲಕ ಕೊಡಬೇಕಾಗತ್ತೆ. ಆ ಉಪಚಾರ ನಾವು ಎಲ್ಲರೂ ಕೂಡ ಆತ್ಮವಿಶ್ವಾಸವನ್ನು ತುಂಬಿಸುವಲ್ಲಿ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದ.